नमस्कारः। श्रीनिवास इति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुणो वैराग्यभाग्यो रसो वेदान्तामृतसारवन्तमनघात् श्रीश्रीनिवासाद्गुरोः श्रीशैलान्वयकौस्तुभस्थितनयं शयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मुस्तामलकथाङ्गतं यस्य सारस्वतस्रोतो वकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिवृढोद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां ये भजन्तु भगवद्गीता भाष्य तात्पर्यचन्द्रिकाम्। श्रीमते रामानुजाय नमः। श्रीमते निगमान्त महादेशिकाय नमः। 7ನೇ ಅಧ್ಯಾಯದಲ್ಲಿ 18ನೆಯ ಶ್ಲೋಕ. ಉದಾರ ಸರ್ವೈವೈತೆ ಜ್ಞಾನಿ ತು ಆತ್ಮೈವ ಮೇ ಮತಂ ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂಗತಿಂ. 4 ವಿಧವಾದ ಭಕ್ತರನ್ನು ಹೇಳಿ ಆ ಭಕ್ತರಲ್ಲಿ ಎಲ್ಲರೂ ಕೂಡ ನನ್ನನ್ನೇ ಆಶ್ರಯಿಸುವುದರಿಂದ ಎಲ್ಲರೂ ಉದಾರರೇ ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇರೋದು. ಯಾಕೆ ಅಂದರೆ ಪರಮಾತ್ಮನಿಗೆ ಅಸಾಧಾರಣವಾದ ಫಲಪ್ರದತ್ವ ಅನ್ನುವಂತಹ ಅವನ ಔದಾರ್ಯ ಅದನ್ನು ಪ್ರಕಾಶಪಡಿಸುವಂತಹವರು ಅನ್ನುವ ವಿಧದಿಂದ ಅಂತ ಹೇಳ್ತಾರೆ. ಅದರಲ್ಲಿ ಜ್ಞಾನಿ ಅಂತ ಹೇಳುವಂತಹವನು ನನಗೆ ಆತ್ಮನೇ ಆಗಿದ್ದಾನೆ, ಆತ್ಮೈವ ಮೇಮತಂ ಅಂತ ಹೇಳಿ, ಅಂದರೆ ಅವನ ಅವನ ಅಧೀನದಲ್ಲಿಯೇ ನಾನು ಇದ್ದೀನಿ ಅಂತ ಹೇಳುವಂತಹ ಅರ್ಥ ಅಲ್ಲಿ. ತದಾಯತ್ತ ತದಾಯತ್ತ ಧಾರಣ ಅಹಂ, ಅವನ ಅಧೀನದಲ್ಲಿರುವ ನನ್ನ ಧಾರಣೆ ಅವನ ಅಧೀನದಲ್ಲಿದೆ ಅಂತ ಪರಮಾತ್ಮನು ಹೇಳ್ತಾ ಇದ್ದಾನೆ. ಯಾಕೆ, ಯಾವ ಕಾರಣದಿಂದ ಹೀಗೆ ಹೇಳ್ತಾ ಇರೋದು ಅಂದರೆ, ಯಸ್ಮಾದಯಂ ಮಯಾವಿನ ಆತ್ಮಧಾರಣ ಅಸಂಭಾವನೆಯ ಮಾಮೇವ ಅನುತ್ತಮಂ ಪ್ರಾಪ್ಯಂ ಆಸ್ಥಿತಃ. ಆದ್ದರಿಂದ ಮಾಮೇವ ಅನುತ್ತಮಾಂ ಗತಿಂ, ಗತಿಂ ಅಂತ ಹೇಳುವಾಗ ಪ್ರಾಪ್ಯಂ ಅಂತ ಅರ್ಥ ಮಾಡಿದ್ರು. ನನ್ನನ್ನೇ ಅವನು ಅನುತ್ತಮವಾದ ಅಂತ ಹೇಳಿದ್ರೆ ಅತ್ಯುತ್ತಮವಾದದ್ದು ಅಂತ ಅರ್ಥ. ಅನುತ್ತಮ ಅನ್ನುವ ಶಬ್ದಕ್ಕೆ ಅತ್ಯುತ್ತಮ ಅಂತ ಅರ್ಥ. ಅತ್ಯುತ್ತಮವಾದ ಒಂದು ಪ್ರಾಪ್ಯನಾದವನು ನಾನೇ ಅಂತ ಹೇಳಿ ನನ್ನಲ್ಲಿಯೇ ಅವನು ಸ್ಥಿರವಾದ ಮನಸ್ಸನ್ನು ಹೊಂದಿ ಅದನ್ನು ದೃಢವಾಗಿ ನಂಬಿರುವಂತಹವನು. ಆದ್ದರಿಂದ ಅವನೇ ಅಂತಹ ಜ್ಞಾನಿ ಇಲ್ಲದೆ ಹೋದರೆ ಮಮಾಪಿ ಆತ್ಮಧಾರಣಂ ಸಂಭವತಿ, ನನ್ನ ಆತ್ಮಧಾರಣೆಯು ಕೂಡ
ಸಂಭವವಿಲ್ಲ. ಆದ್ದರಿಂದ ಅವನು ಆತ್ಮನೇ ತಾನೇ ಅನ್ನುವಂತಹ ಅರ್ಥ. ಅದನ್ನು ಜ್ಞಾನಿಯ ಒಂದು ಶ್ರೇಷ್ಠತೆಯನ್ನು, ಎಷ್ಟು ಶ್ರೇಷ್ಠನಾದವನು ಪರಮಾತ್ಮನ ದೃಷ್ಟಿಯಲ್ಲಿ ಜ್ಞಾನಿಗೆ ಯಾವ ಸ್ಥಾನವಿದೆ ಅದನ್ನು ಇಲ್ಲಿ ಪರಮಾತ್ಮನೇ ನೇರವಾಗಿ ಹೇಳ್ತಾ ಇರುವಂತಹದ್ದು. ಉದಾರಾಹ ಅಂತ ಹೇಳಿ ಇದು ಒಂದು ಸ್ವಲ್ಪ ಭಾಗ ನೋಡಿದ್ವಿ ಇದರಲ್ಲಿ. ಅದರಲ್ಲಿ ಉದಾರಾಹ ಅಂತ ಹೇಳುವ ಶಬ್ದಕ್ಕೆ ಉದಾರರು ಅನ್ನುವುದು ಅನೇಕ ಅರ್ಥಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸಲ್ಪಡುತ್ತೆ ಲೋಕದಲ್ಲಿ. ಸಾಮಾನ್ಯವಾಗಿ ಉದಾರರು ಅಂತ ಹೇಳಿದ್ರೆ ಒಂದು ಉತ್ಕರ್ಷವನ್ನು ಹೇಳುವಂತಹದ್ದು. ಆ ರೀತಿಯ ಅರ್ಥವಲ್ಲದೆ ಉದಾರ ಮನಸ್ಕರು ಅಂತ ಹೇಳ್ಬೋದು. ಆ ರೀತಿಯೆಲ್ಲ ಅರ್ಥವಿಲ್ಲದೆ ಇಲ್ಲಿ ವದಾನ್ಯಾಹ ಅಂತ ಅರ್ಥ ಮಾಡಿದ್ರು. ವದಾನ್ಯಾಹ ಅಂತ ಹೇಳಿದ್ರೆ ಶ್ರೇಷ್ಠವಾದ ದಾನಿಗಳು, ಅಂದರೆ ಎಷ್ಟು ದಾನ ಮಾಡಿದರೂ ಮತ್ತೆ ಇನ್ನೇನು ಬೇಕು ನಿನಗೆ, ಇನ್ನೇನು ಬೇಕು ಅಂತ ಮತ್ತೆ ಕೇಳಿ ದಾನವನ್ನು ಮಾಡುವಂತಹವರು ಅನ್ನೋದು ಆ ಅರ್ಥವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಆದಿತ್ಯನ ಅವರು ಪ್ರಾರ್ಥನೆ, ಅವರು ಅರ್ಥಿಗಳಾಗಿ ಬಂದಿದ್ದಾರೆ. ಅವರು ಫಲವನ್ನು ಆಶಿಸಿ ಇವನಲ್ಲಿ ಯಾಚನೆ ಮಾಡ್ತಾ ಇರುವಂತಹ ಅವರು ಹೇಗೆ ದಾನಿಗಳಾಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಸಕಲ ಫಲಪ್ರದತ್ವ ಲಕ್ಷಣಂ ಪರಮೌದಾರ್ಯಮೇವ ಹಿ ಮಮ ಸರ್ವಸ್ವಂ ಅಂತ. ಪರಮಾತ್ಮನ ಅಭಿಪ್ರಾಯದಲ್ಲಿ ಅವನಿಗೆ ಸಕಲ ಫಲಪ್ರದತ್ವ ಲಕ್ಷಣವಾದ ಔದಾರ್ಯ, ಅದುವೇ ಯಾವ ಫಲ ಕೇಳಿದ್ರೂ ಕೊಡ್ತಾನೆ ಪರಮಾತ್ಮ. ಅಂತಹ ಉದಾರಿಯಾದವನು ಅನ್ನುವ ಅವನ ಒಂದು ಅಸಾಧಾರಣವಾದ ಧರ್ಮವೇ ಸರ್ವಸ್ವವೂ ಆಗಿದೆಯಂತೆ. ಅದರಿಂದಲೇ ಎಲ್ಲರೂ ಯಾವ ಫಲವನ್ನು, ಕರ್ಮ ಆಗಲಿ ಫಲಮತ ಉಪಪತ್ತೇ ಹೇ ಅಂತ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಸ್ಥಾಪನೆ ಮಾಡಿದ್ರು. ಯಾವ ಕರ್ಮಗಳು ಆಗಲಿ, ಯಾವ ಕರ್ಮವೇ ಆಗಲಿ, ಯಜ್ಞಯಾಗಾದಿಗಳೇ ಆಗಲಿ, ಉಪಾಸನೆ ಆಗಲಿ, ಯಾವುದೇ ಆಗಲಿ, 4 ವಿಧವಾದ ಪುರುಷಾರ್ಥಗಳು, ಎಲ್ಲ ಫಲಗಳನ್ನು ಕೊಡೆಯವನು ಪರಮಾತ್ಮನೇ ಅನ್ನೋದು ಅದನ್ನು ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಫಲವನ್ನು, ಸಕಲ ಫಲಪ್ರದತ್ವ ಅನ್ನುವುದು ಒಂದು ಪರಮಾತ್ಮನ ಅಸಾಧಾರಣವಾದ ಧರ್ಮ. ಅದುವೇ ನನ್ನ ಔದಾರ್ಯ, ಅದುವೇ ಸರ್ವಸ್ವ ನನಗೆ. ಪರಮೌದಾರ್ಯ ಅಂತ ಹೇಳೋದು ಸರ್ವಸ್ವವಾದದ್ದು ನನಗೆ. ಅದನ್ನು ಪ್ರಕಾಶಪಡಿಸ್ತಾರೆ ಇವರು ಲೋಕಕ್ಕೆ. ತಚ್ಚ ಪ್ರಗೃಹೀತೃ ಸಾಪೇಕ್ಷಂ, ಅದು ತೆಗೆದುಕೊಳ್ಳುವವರನ್ನು ಅಪೇಕ್ಷೆ ಮಾಡುತ್ತೆ. ತೆಗೆದುಕೊಳ್ಳುವವನೇ ಇಲ್ಲದೆ ಹೋದರೆ ಕೊಡುವವನಿಗೆ ಉದಾರಿ ಅಂತ ಯಾರು ಹೇಳೋರು ಇರ್ತಾರೆ. ಆದ್ದರಿಂದ ದಾನವನ್ನು ಸ್ವೀಕಾರ ಮಾಡುವವನು ದಾನಿಯ ಗುಣವನ್ನು ಪ್ರಕಾಶಪಡಿಸ್ತಾನೆ ಅವನು. ಆದ್ದರಿಂದ ಒಬ್ಬ ದಾನವನ್ನು ಸ್ವೀಕಾರ ಮಾಡುವವನಿರಬೇಕು, ಆಗಲೇ ಅವನು ದಾನಿ ಅಂತ ಹೇಳಿಸ್ಕೊಳ್ತಾನೆ ಕೊಡುವವನು. ಅವನೇ ಇಲ್ಲದೆ ಹೋದರೆ ಹೇಗೆ ಸಾಧ್ಯ? ಆದ್ದರಿಂದ ಎಲ್ಲರೂ ಉದಾರರು ಅಂತ ಹೇಳಲ್ಪಟ್ಟಿದ್ದಾರೆ. ಮತಂ ಅಂತ ಹೇಳೋದು ಜ್ಞಾನಿ ಇತ್ಯನೇನ ನ ಅನ್ವಯ ಅಂತ ಹೇಳಿದ್ರು. ನಪುಂಸಕತ್ವಾತ್ ನ ಜ್ಞಾನಿ ಇತ್ಯನೇನ ಅನ್ವಯ. ಮತಃ ಇತಿ ಪರೋಕ್ತ ಪಾಠಸ್ತು ಅಪ್ರಸಿದ್ಧ ತಸ್ಮಾತ್ ಇತಿ ಶಬ್ದೋ ಅಧ್ಯಾರ್ಥಃ. ಇಲ್ಲಿ ಕೆಲವು ಮತದಲ್ಲಿ ವ್ಯಾಖ್ಯಾನದಲ್ಲಿ ಮತಃ ಜ್ಞಾನಿ ಮತಃ ಅಂತ ಅರ್ಥ ಮಾಡ್ತಾರೆ. ಆದರೆ ಜ್ಞಾನಿ ಎನ್ನುವ ಶಬ್ದದೊಡನೆ ಮತಂ ಅನ್ನುವ ನಪುಂಸಕಲಿಂಗ ಅನ್ವಯವಾಗುವುದಿಲ್ಲ ಅಂತ ಸ್ವಾಮಿ ದೇಶಿಕನಲ್ಲಿ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಇತಿ ಶಬ್ದ ಅಧ್ಯಾಹೃತಃ ಅಂತ ಹೇಳಿ ಇತಿ ಎನ್ನುವ ಶಬ್ದವನ್ನು ಧಾರಣ ಅಹಂ ಇತಿ ಜ್ಞಾನಿ ಅಂತ ಹೇಳಿದ್ರಿಂದ ಇತಿ ಅನ್ನುವ ಶಬ್ದವನ್ನು ಸೇರಿಸ್ಕೊಳ್ತಾರೆ ಅವರು ಅಂತ ಹೇಳಿ. ಜ್ಞಾನಿ ಇತ್ತು ಆತ್ಮೈವ ಮೇ ಮತಂ ಅಂತ ಹೇಳಿದಾಗ ಜ್ಞಾನಿ ಅವಧಾರಣ ಅಹಂ ಇತಿ ತದಾ ಯಥಾಧಾರಣ ಅಹಂ ಇತಿ ಮನ್ಯೆ ಅಂತ ಅರ್ಥ. ಮೇ ಮತಂ ಇತಿ ಮನ್ಯೆ, ಈ ರೀತಿ ತಿಳಿತೀನಿ ನಾನು. ಅಯಮರ್ಥ ತ್ರಯಂತ ಸಿದ್ಧಾಂತೋ ಭವತು ವಾ ಮಾ ವಾ. ಸ್ವಾಮಿ ದೇಶಿಕನಲ್ಲಿ ವಿಶೇಷವಾಗಿ ಹೇಳ್ತಾರೆ. ವೇದಾಂತದಲ್ಲಿ ಎಲ್ಲಿ ಹೇಳಿಲ್ವಲ್ಲ, ಜ್ಞಾನಿ ಆತ್ಮ ಅಂತ ಎಲ್ಲಿ ಹೇಳಿದ? ಪರಮಾತ್ಮ ತಾನೇ ಎಲ್ಲರಿಗೂ ಆತ್ಮ, ಅವನಿಗೆ ಅದಕ್ಕೆ ಪರಮಾತ್ಮ ಅಂತ ಹೆಸರು. ಸಕಲರಿಗೂ ಆತ್ಮನಾದವನು ಅವನೇ ಎಲ್ಲರಿಗೂ. ಆದ್ದರಿಂದ ಒಬ್ಬ ಜ್ಞಾನಿಯು ಆತ್ಮ ಅಂತ ಯಾವ ವೇದಾಂತದಲ್ಲಿ ಹೇಳಿದೆ, ಯಾವ ಉಪನಿಷತ್ತು ಅಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಹೇಳಿರಲಿ ಬಿಡಲಿ, ನಮಗದು ಮುಖ್ಯವಲ್ಲ. ಕೃಷ್ಣ ಸಿದ್ಧಾಂತಸ್ತು ಅಯಂ ಇತಿ ಭಾವ, ಇದು ಕೃಷ್ಣನ ಸಿದ್ಧಾಂತ. ಆದ್ದರಿಂದ ಸಾಕ್ಷಾತ್ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದು ಅವನ ಮತ. ವೇದಾಂತಗಳು ಹೇಳಲಿ ಬಿಡಲಿ, ಆದರೆ ಪರಮಾತ್ಮನ ಅಭಿಪ್ರಾಯದಲ್ಲಿ ಇದು ಅವನ ಮತ, ಇದು ಅಭಿಪ್ರಾಯವೇ. ಆತ್ಮಶಬ್ದಸ್ಯ ಅತ್ರ ಬಹುಪ್ರಮಾಣ ವಿರುದ್ಧಾತ್ನ ತಾದಾತ್ಮ್ಯ ವಿಷಯತ್ವಂ ತಥಾ ಸತಿ ವ್ಯತಿರೇಕ ನಿರ್ದೇಶ ಬಾಧಶ್ಚ ಅಂತ ಹೇಳಿದ್ರು.
ಆದ್ದರಿಂದ ಇಲ್ಲಿ ಅನೇಕ ಪ್ರಮಾಣಗಳಿಗೆ ವಿರುದ್ಧವಾಗಿರುತ್ತೆ. ತಾದಾತ್ಮ್ಯ ಅಂದರೆ ಐಕ್ಯ ಅನ್ನೋ ಅರ್ಥವಿಲ್ಲ. ಇಲ್ಲಿ ಆತ್ಮ ಅಂತ ಹೇಳಿ ಆತ್ಮಶಬ್ದವು ತಾದಾತ್ಮ್ಯವನ್ನು ಹೇಳಿ, ಜ್ಞಾನೀತು ಆತ್ಮ ಇವ ಮೇ ಮತಂ ಅಂತ ಹೇಳಿದಾಗ ನಾನೇ ಜ್ಞಾನಿ, ನಾನೇ ಅಂತ ತಿಳಿತಾನೆ, ಪರಮಾತ್ಮನೇ ಅಂತ, ಜ್ಞಾನಿ ಬ್ರಹ್ಮನೇ ಅಂತ ಐಕ್ಯವನ್ನು ತಿಳಿತಾನೆ ಅಂತ ಅರ್ಥ ಮಾಡಿರೋದು ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಮೇ ಮತಂ ಜ್ಞಾನೀತು ಆತ್ಮ ಇತಿ ಮೇ ಮತಂ, ನನ್ನ ಮತವು ಅವನು ನನಗೆ ಆತ್ಮ ಅಂತ ಹೇಳಿರುವಾಗ, ಆದ್ದರಿಂದ ಇದು ಆ ರೀತಿ ಹೇಳುವುದು ಸರಿ ಹೋಗುವುದಿಲ್ಲ. ನಾನೇ ಜ್ಞಾನಿ ಅಂತ ಹೇಳಲಿಲ್ವಲ್ಲ. ಆದ್ದರಿಂದ ಇಲ್ಲಿ ಹೇಳಿರುವಂತಹ ಶಬ್ದಗಳಿಗೆ ಅದಕ್ಕೂ ಅರ್ಥಕ್ಕೂ ವಿರೋಧವಾಗುತ್ತೆ, ಅನೇಕ ಪ್ರಮಾಣಗಳಿಗೂ ವಿರೋಧವಾಗುತ್ತೆ. ಅತಃ ತದಪ್ರೇತದಾಯತ್ತ ಧಾರಣ, ಅವನ ಅಧೀನದಲ್ಲಿರುವ ಧಾರಣೆ ಅನ್ನೋದು ಇಲ್ಲಿ ಅರ್ಥ. ಶರೀರಂ ಪ್ರತಿಧಾರಕೋ ಹಿ ಆತ್ಮ, ಶರೀರವನ್ನು ಧರಿಸಿರುವವನು ತಾನೇ ಆತ್ಮ ಅಂತ ಹೇಳೋದು. ಧಾರಕತ್ವವೇ ಆತ್ಮಶಬ್ದಕ್ಕೂ ಒಂದು ಅರ್ಥ. ಆದ್ದರಿಂದ ಆತ್ಮ ಅಂತ ಹೇಳಿದ್ರೆ ನಮ್ಮ ಶರೀರಕ್ಕೆ ಧಾರಕನಾಗಿರೋದು ಆತ್ಮವೇ. ಆತ್ಮ ಹೋದರೆ ಶರೀರಕ್ಕೆ ಧಾರಣೆ ಇಲ್ಲದೆ ಶರೀರ ಬಿದ್ದು ಹೋಗುತ್ತೆ. ಆದ್ದರಿಂದ ಆತ್ಮಶಬ್ದವು ಧಾರಕತ್ವವನ್ನು ತಿಳಿಸುತ್ತೆ. ಯಾರು ಧರಿಸಿದ್ದಾನೆ ಅವನು ಆತ್ಮ ಅಂತ ಹೇಳಿರೋದ್ರಿಂದ ನನ್ನ ಸ್ಥಿತಿ ಅವನ ಅಧೀನದಲ್ಲಿದೆ ಅಂತ ಹೇಳಿ ಪರಮಾತ್ಮನ ಅಭಿಪ್ರಾಯ ಅದು. ಜ್ಞಾನಿ ಅವನಿಗೆ ಅಷ್ಟು ಪ್ರಿಯನಾದವನು ಅನ್ನೋದು ತಿಳಿಯುತ್ತೆ. ಪ್ರಿಯತ್ವ ಅತಿಶಯ ಪ್ರತಿಪಾದನಾಯ, ಅಷ್ಟು ಪ್ರಿಯನಾದವನು ಅಂತ ಅತಿಶಯವಾದ ಪ್ರಿಯತ್ವ, ಅದನ್ನು ತಿಳಿಸೋದಕ್ಕೆ ಸಾವಧಾರಣ ಹಾಯಂ ಆತ್ಮತ್ವ ಆರೋಪ ಅಂದರು. ಸೂಪರ್ ಇಂಪೋಸ್ಡ್ ಅಂತ ಆರೋಪ ಅಂದರೆ ಒಂದು ಇಲ್ಲದೇ ಇರೋದ್ರಲ್ಲಿ ಅದನ್ನು ಆರೋಪಿಸುವಂಥದ್ದು. ಆತ್ಮ ಅನ್ನೋದು ಶ್ರುತಿಯಲ್ಲಿ ಹೇಳಿಲ್ಲ, ಆದರೆ ಇವನು ಆತ್ಮ ಅಂತ ಯಾಕೆ ಹೇಳ್ತಿದ್ದಾನಂತೆ, ಅತ್ಯಂತ ಪ್ರಿಯನಾದವನು, ಅತಿಶಯವಾದ ಪ್ರೀತಿ ಅವನಲ್ಲಿ ನನಗೆ ಇದೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಅವನೇ ನನಗೆ ಧಾರಕ ಅಂತ ಕೃಷ್ಣನು ಹೇಳ್ತಾ ಇದ್ದಾನೆ ಅನ್ನೋದು ಇಲ್ಲಿ ಅರ್ಥ. ಅಸ್ಮಿನ್ ಅಸ್ಮಿನ್ ಅಭಿಮಾನ ಮಾತ್ರ ಸಾರೆ ಭವತ್ ಸಿದ್ಧಾಂತೆ ಕಿಂ ಪ್ರಮಾಣಂ ಅಭಿಮತೀತಿ ಆಕಾಂಕ್ಷಾಯಂ ಆಸ್ಥಿತಃ. ಅಂದರೆ ಈ ರೀತಿ ನಿಮ್ಮ ಅಭಿಮಾನವೇ ಇಲ್ಲಿ ಮುಖ್ಯವಾದರೆ ನಿಮ್ಮ ಸಿದ್ಧಾಂತಕ್ಕೆ ಏನು ಪ್ರಮಾಣ, ಯಾವ ಕಾರಣದಿಂದ ಹೇಳ್ತಿದ್ದಾರೆ ಅಂದರೆ, ತಸ್ಮಾದೇವಂ, ಯಾವ ಕಾರಣದಿಂದ ಹೇಳ್ತಿದ್ದೀರಾ, ಏನು ಇದಕ್ಕೆ ಪ್ರಮಾಣ? ನಿಮ್ಮ ಅಭಿಪ್ರಾಯ ಇದಿರಬಹುದು, ಅತ್ಯಂತ ಪ್ರಿಯನಾದವನು. ಯಾಕೆ ಅಂತ ಹೇಳಿದ್ರೆ ನನ್ನನ್ನೇ ಪರಮಪ್ರಾಪ್ಯ ಅಂತ ತಿಳಿದಿದ್ದಾನು, ಆದ್ದರಿಂದ ಅವನು ನನಗೆ ಧಾರಕ ಅನ್ನುವುದು ಇಲ್ಲಿ. ತಸ್ಮಾದೇವಂ ಅಂತ ಹೇಳಿ ಜ್ಞಾನೀತು ಆತ್ಮೈವ ಮೇ ಮತಂ ಅಂತೋಕೆ ಯುಕ್ತಾತ್ಮ ಇತಿ ಆಶಂಸಾಯಾಂ ಯುಕ್ತಃ ಅಲ್ಲಿ ಹೇಳುವಾಗ ಇಲ್ಲಿ ಜ್ಞಾನಿ ಆಸ್ಥಿತಸ್ಯ ಹಿ ಯುಕ್ತ ಆತ್ಮ ಅಂತ ಹೇಳಿದ್ರು. ಯುಕ್ತ ಆತ್ಮ ಅಂತ ಹೇಳುವಾಗ ಯುಕ್ತನಾಗಿರುವವನು ಅಂತ ಅರ್ಥ. ಅಂದರೆ ಆಗಲೇ ಯೋಗವನ್ನು ಹೊಂದಿರುವವನು ಅಂತ ಅರ್ಥ ಬರುತ್ತೆ. ಪರಮಾತ್ಮನನ್ನು ಪಡೆದುಕೊಂಡವನು ಅನ್ನುವ ಅರ್ಥ ಬರುತ್ತೆ. ಪಡೆದುಕೊಳ್ಳಲು ಇಚ್ಛಿಸುವವನು ಅನ್ನುವ ಅರ್ಥ ಇಲ್ಲಿ. ಆಶಂಸಾಯಾಂ ತಹ ತ ಅನ್ನುವ ಒಂದು ಯುಕ್ತ ಅನ್ನೋಕ್ಕೆ ತ ಪ್ರತ್ಯಯ ಒಂದು ಶಬ್ದ ಆಗಿದೆ. ಅದು ಆಶಂಸಾರ್ಥದಲ್ಲಿ ಬರುತ್ತೆ. ಅದನ್ನೇ ಇಚ್ಛೆ ಪಡುವವನು ಅನ್ನುವ ಅರ್ಥ. ಪರಮಾತ್ಮ ಯೋಗ ಆಶಂಸಾ ವಿಶಿಷ್ಟ ಏವ ಆತ್ಮ ಯಸ್ಯ ಸಹ ಅತ್ರ ಯುಕ್ತಾತ್ಮ. ಆದ್ದರಿಂದ ಅವನಿಗೆ ಪರಮಾತ್ಮ ಯೋಗವನ್ನೇ ಪಡೆದುಕೊಳ್ಳಬೇಕು ಅನ್ನುವ ಒಂದು ಆಸೆಯನ್ನು ಉಳ್ಳವನು ಅವನು ಯುಕ್ತಾತ್ಮ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ಮಯಾವಿನ ಆತ್ಮಧಾರಣ ಸಂಭಾವನೆಯ ಅಂತ ಹೇಳಿದ್ರು. ನನ್ನನ್ನು ಇಲ್ಲದೆ ಹೋದರೆ ಅವನ ಆತ್ಮಧಾರಣೆಯೇ ಸಂಭವಿಸುವುದಿಲ್ಲ ಅಂತ ಹೇಳಿ ನನ್ನಲ್ಲಿ ನಿತ್ಯ ಯೋಗವನ್ನು ಆಶಂಸಿಸ್ತಾನವನು. ನಿತ್ಯ ಯೋಗವನ್ನು ಅವನು ಇಚ್ಛೆ ಪಡ್ತಾ ಇದ್ದಾನವನು. ಅಲ್ಲ ನಿತ್ಯಯುಕ್ತ ಅಂತ ಹೇಳಿದ ಹಾಗೆ ಮದ ಅನುಸಂಧಾನ ಅಭಾವೇ ಸತಿ, ನನ್ನನ್ನು ಅನುಸಂಧಾನ ಮಾಡದೆ ಹೋದರೆ ಅರ್ಥಾಂತರ ಅನುಸಂಧಾನ ಪ್ರವೃತ್ತೇ ಅಸಮರ್ಥ ಸ್ವಭಾವತೆಯ. ಅದರಿಂದ ಬೇರೆ ಒಂದು ಪದಾರ್ಥಗಳ ಅನುಸಂಧಾನವು ಅನುಸಂಧಾನ ಮಾಡೋಕ್ಕೆ ಅವನಿಗೆ ಸಾಮರ್ಥ್ಯವೇ ಇಲ್ಲ ಅಂತ ಅರ್ಥ. ಅವನಿಗೆ ಅರ್ಥಾಂತರ ಅನುಸಂಧಾನ ಪ್ರವೃತ್ತೇ ಅಸಮರ್ಥ ಸ್ವಭಾವ ಮದ ಅನುಸಂಧಾನ ಅಭಾವೇ ಸತಿ. ನನ್ನನ್ನು ಅನುಸಂಧಾನ ಮಾಡದೆ ಹೋದರೆ ಬೇರೆ ಯಾವುದೂ ಅವನಿಗೆ ಅನುಸಂಧಾನ ಮಾಡೋಕ್ಕಾಗೋದಿಲ್ಲ. ಅಂದರೆ ಅವನಿಗೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಪರಮಾತ್ಮನನ್ನೇ ಯಾವಾಗಲೂ ಅನುಸಂಧಾನ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ವಿಚ್ಛೇದವಾದರೂ ಕೂಡ ಅದರಲ್ಲಿ ಅವನಿಗೆ ಭಯ ಅಂತ ಹೇಳುತ್ತೆ ಶ್ರುತಿ.
ಒಂದು ಸ್ವಲ್ಪ ವಿಚ್ಛೇದಾಹ್ಯೇ ವೈ ಚೇತಸ್ಮಿನ್ನು ಧರಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಅಂತಹ ಭಕ್ತ ಇವನು. ಯದಾಸ್ಮಿನ್ ಇದಾಹಿ ಏವ ಯಶಃ ಏತಸ್ಮಿನ್ನು ಧರಂ ಅಂತರಂ ಕುರುತೆ. ಅವನ ಒಂದು ಧ್ಯಾನದಲ್ಲಿ ಸ್ವಲ್ಪ ಅಂತರ ಉಂಟಾದರೆ, ಗ್ಯಾಪ್, ಸ್ವಲ್ಪ ಅಂತರ ಅಂದರೆ ಮಧ್ಯದಲ್ಲಿ ಬೇರೆ ಯಾವುದೋ ಒಂದು ಯೋಚನೆ ಬಂದುಬಿಟ್ರೆ, ಒಂದು ಯೋಚನೆ ಒಂದಾದ್ಮೇಲೆ ಚಿಂತೆ ನಿರಂತರವಾಗಿ ಪರಮಾತ್ಮನ ಧ್ಯಾನದಲ್ಲಿರುವಂತಹವನು. ಮಧ್ಯದಲ್ಲಿ ಬೇರೆ ಒಂದು ಚಿಂತೆ ಬಂದುಬಿಟ್ರೆ ಅವನಿಗೆ ಭಯವಂತೆ ಅದು. ಆದ್ದರಿಂದ ಅದುವೇ ಅಥತಸ್ಯ ಭಯಂ ಭವತಿ ಅಂತ ಶ್ರುತಿ ಹೇಳುತ್ತೆ. ಆದ್ದರಿಂದ ಅವನು ನಿರಂತರವಾಗಿ ಪ್ರತಿಷ್ಠೆಯನ್ನು ಹೊಂದಿದ್ದಾನೆ. ಲಾಹ್ಯೇ ವೈಷಯೇ ತಸ್ಮಿನ್ ಅದೃಶ್ಯೇ ಅನಾತ್ಮೇ ಅನಿನಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಅಭಯಾಯ ಪ್ರತಿಷ್ಠಾಂ ವಿಂದತೆ. ಅಭಯವನ್ನು ಪಡೆದುಕೊಳ್ಳೋಕ್ಕೋಸ್ಕರ ನಿರಂತರವಾಗಿ ಅವನನ್ನು ಧ್ಯಾನ ಮಾಡ್ತಾನೆ. ಅತ ಸಹ ಅಭಯಂಗತೋ ಭವತಿ. ಅತಸೋ ಅಭಯಂಗತೋ ಭವತಿ. ಅತ ಸಹ ಅಭಯಂಗತೋ ಭವತಿ. ಅವನಿಗೆ ಅಭಯ ಪ್ರಧಾನ ಸಾರ ಅಂತ ಸ್ವಾಮಿ ದೇಶಿಕನ ಗ್ರಂಥ ಬರೆದರು. ಅದುವೇ ಅಭಯ. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವ್ರತಂ ಮಮ ಸಕೃದೇವ ಪ್ರಪನ್ನಾಯ ತವಾಸ್ಮೀತತೆ ಯಾಚತೆ. ಅಭಯಂ ಸರ್ವಭೂತೇಭ್ಯೋ ದದಾಮಿ. ಅಭಯ ಅನ್ನೋದು ಅಷ್ಟು ಅರ್ಥಗಳನ್ನು ಹೊಂದಿದೆ. ಭಯ ಅಭಯ ಮೀಮಾಂಸೆಯನ್ನು ತೈತ್ತಿರಿಯ ಉಪನಿಷತ್ತು ನಮಗೆ ತಿಳಿಸುತ್ತೆ. ಆ ರೀತಿ ಅವನು ಪರಮಾತ್ಮನ ಅನುಸಂಧಾನ ಮಾಡದೆ ಹೋದರೆ ಬೇರೆ ಯಾವ ವಿಷಯವನ್ನು ಅನುಸಂಧಾನ ಮಾಡೋಕ್ಕೆ ಅವನಿಗೆ ಸಾಮರ್ಥ್ಯವೇ ಇರೋದಿಲ್ಲ. ಆದ್ದರಿಂದ ಅವನನ್ನು ಬಿಟ್ಟು ಆತ್ಮಧಾರಣೆಯೇ ಸಾಧ್ಯವಿಲ್ಲ ಇವನಿಗೆ. ಅಂತಹ ಜ್ಞಾನಿ ಮಾಮೇವ ಅನುತ್ತಮಾಂ ಗತಿಂ. ನನ್ನನ್ನೇ ಅವನು ಅಯುಕ್ತ ದಶಾಯಾಮ್ ಅಸತ್ವಮೇವ ಹಿ ಸ್ಯಾದಿತಿ ಭಾವ. ಅವನನ್ನು ಅವನೊಳಗೆ ಸಂಬಂಧ ಇಲ್ಲದೆ ಹೋದರೆ ಇವನಿಗೆ ಅಸತ್ತಾಗಿಬಿಡ್ತಾನೆ ಅಂತ ಅರ್ಥ. ಅಯುಕ್ತ ದಶಾಯಾಮ್ ಅಸತ್ವಮೇವ ಹಿ ಸ್ಯಾತ್ ಅಸನ್ನೇವ ಸಭವತಿ. ಅಸತ್ ಬ್ರಹ್ಮೇತಿ ವೇದ ಚೇತ್ ಅಂತ ಹಾಗೆ ಅಸತ್ತಾಗಿಬಿಡ್ತಾನವನು. ಪರಮನನ್ನ ದೊಡ್ಡದೆ ಧ್ಯಾನ ಇಲ್ಲದೆ ಹೋದರೆ ಅಸತ್ತಿಗೆ ಸಮಾನವಾಗಿಬಿಡ್ತಾನವನು. ಆದ್ದರಿಂದ ಅಂತಹ ಜ್ಞಾನಿ ಇವನು ಅಂತ ಹೇಳಿ ಮಾಮೇವ ಅನುತ್ತಮಾಂ ಗತಿಂ ಉಪಾಯಭೂತಮೇವ ನತು ಫಲಾಂತರ ಲವಮಿತ್ಯರ್ಥಃ. ಬೇರೆ ಯಾವ ಫಲವೂ ಇಲ್ಲ, ನನ್ನನ್ನೇ ಉಪಾಯಭೂತವಾದ ನನ್ನನ್ನೇ ಪ್ರಾಪ್ಯ ಅಂತ ತಿಳಿದಿದ್ದಾನೆ. ಮಾಮೇವ ಅನುತ್ತಮಾಂ ಗತಿಂ ಅಂತ ಹೇಳಿದಾಗ ನನ್ನನ್ನೇ ಉಪಾಯಭೂತನಾದ ನನ್ನನ್ನೇ ಪ್ರಾಪ್ಯ ಅಂತ ತಿಳಿದಿದ್ದಾನೆ ಅಂತ ಅರ್ಥ ಮಾಡಬೇಕಿಲ್ಲಿ. ಮಾಮೇವ ಅನುತ್ತಮಾಂ ಗತಿಂ ಅಂತ ಹೇಳಿದಾಗ ಮಾಮೇವ ಅನುತ್ತಮಾಂ ಗತಿ ಶಬ್ದಕ್ಕೆ ಪ್ರಾಪ್ಯ ಅಂತ ಅರ್ಥ ಮಾಡಿದ್ರು. ನನ್ನನ್ನೇ ಅಂತ ಹೇಳುವಾಗಲೇ ಉಪಾಯವಾದ ನನ್ನನ್ನು ಅಂತ ಅರ್ಥ ಮಾಡಿದ್ರು. ಮಾಮೇವ ಪರಮಾತ್ಮನೇ ಉಪಾಯ, ಪರಮಾತ್ಮನೇ ಪ್ರಾಪ್ಯ, ಪ್ರಾಪಕನು ಪ್ರಾಪ್ಯನು ಪರಮಾತ್ಮನೇ ಅಂತ ತಿಳಿದಿರುವವನು. ಪ್ರಾಪ್ಯಮಿತಿ ಗತಿ ಶಬ್ದೋತ್ರ ಗಂತವ್ಯ ಪರಹ. ಗತಿ ಅನ್ನೋದು ಯಾವುದನ್ನು ಹೋಗಿ ಸೇರ್ತೀವೋ ಅದನ್ನು ತಿಳಿಸುತ್ತೆ. ಇದು ಅಂದ ಪ್ರಾಪಕತ್ವ ಇಲ್ಲ, ಇಲ್ಲಿ ಪ್ರಾಪ್ಯವನ್ನೇ ತಿಳಿಸುತ್ತೆ ಗತಿ ಶಬ್ದವು. ಗಂತವ್ಯ ಪರ, ಯಾವುದನ್ನು ಹೋಗಿ ಸೇರ್ತೀವೋ ಅದು. ಅಮೃತಸ್ಯ ಯೇಷು ಸೇತುವು ಅಂತ ಹೇಳೋ ಹಾಗೆ ಅವನು ಸೇತುವು ಅವನೇ, ಅಮೃತವೂ ಅವನೇ. ಅಮೃತಕ್ಕೆ ಸೇತು ಅಂತ ಹೇಳಿದ್ರೆ ಸೇತು ಬೇರೆ ಅಮೃತ ಬೇರೆ ಅಂತ ಅರ್ಥವಲ್ಲ. ಅಮೃತಕ್ಕೆ ಅವನು ಸೇತು ಅಂದರೆ ಅವನನ್ನೇ ಸೇತುವನ್ನಾಗಿ ಪಡೆದು ಆ ಅಮೃತ ಶಬ್ದದಿಂದ ಹೇಳಲ್ಪಟ್ಟ ಅವನನ್ನೇ ಪಡೆದುಕೊಳ್ತೀವಿ ಅನ್ನುವ ಅರ್ಥ ಅಲ್ಲಿ. ಅಮೃತಸ್ಯ ಸೇತು. ಆ ರೀತಿ ಮಾಮೇವ ಉತ್ತಮಾಂ ಗತಿಂ ಅನುತ್ತಮಾಂ ಗತಿಂ ಮಾಮೇವ ಗತಿಂ ಉಪಾಯನನ್ನೇ ಪ್ರಾಪ್ಯ ಅಂತ ತಿಳಿದಿದ್ದಾನೆ. ಪ್ರಾಪ್ಯ ಪ್ರಾಪಕ ಎರಡು ನಾನೇ ಅಂತ ತಿಳಿದಿದ್ದಾನೆ ಅಂತ ಅರ್ಥ. ಅಸ್ತು ಏವಂ ತದಾಯತ್ತ ಧಾರಣ ಯಥಾ ಪ್ರಮಾಣಂ ಜ್ಞಾನಿ ತತಃ ಕಿಮಾಯತ್ತಂ. ಅದರಿಂದ ಅವನಿಗೆ ಏನು ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಭಗವತಃ ತದಾಯತ್ತ ಧಾರಣತ್ವಸ್ಯ ಇತ್ಯತ್ರ ಅತಃ ತೇನ ವಿನ. ಪ್ರಮಾಣ ನಿಮ್ಮ ಕೃಷ್ಣನ ಮತದಲ್ಲಿ ಅವನು ಆತ್ಮ ಅಂತ ಇಟ್ಕೊಳ್ಳಿ, ಅವನ ಆಧಾರದಲ್ಲಿಯೇ ಇದೆಯಾ ಅಂತ ಹೇಳಿದ್ರೆ ಏನು ಅಂದರೆ ಅವನಿಲ್ಲದೆ ಹೋದರೆ ನಾನೇ ಇರಕ್ಕೆ ಸಾಧ್ಯವಿಲ್ಲಪ್ಪ. ಯಾಕೆ ಅಂದರೆ ನನ್ನ ಸರ್ವಫಲಪ್ರದತ್ವ ಲಕ್ಷಣವಾದ ನನ್ನ ಒಂದು ಔದಾರ್ಯ ಅದುವೇ ನನಗೆ ಸರ್ವಸ್ವವಾದದ್ದು. ಅದನ್ನು ಪ್ರಕಾಶಪಡಿಸ್ತಾನೆ ಲೋಕಕ್ಕೆ ಅವನು. ಆದ್ದರಿಂದ ಅವನಿಲ್ಲದೆ ಹೋದರೆ ನನಗೆ ಸತ್ಯಯೇ ಇರೋದಿಲ್ಲ ಅನ್ನುವ ಅರ್ಥ ಹೇಳ್ತಾರೆ ಇಲ್ಲಿ. ಸಹೃದಯಾಂ ಮದಭಿಪ್ರಾಯ ವಿಧಾಂ ಚ ಏತದ್ ವ್ಯಕ್ತಮಿತಿ ಅಭಿಪ್ರಾಯ. ನನ್ನ ಅಭಿಪ್ರಾಯವನ್ನು ತಿಳಿದ ಸಹೃದಯರೆಲ್ಲರೂ
ಅವರಿಗೆಲ್ಲ ಇದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಅಲ್ಲಿ ಹೇಳ್ತಿರೋದು. ತೇನ ವಿನಾ ತಥಾಹಿ ನತಸ್ಯ ಅನ್ಯಃ ಪ್ರಿಯತರಃ ಪ್ರತಿಬುದ್ಧೈ ಮಹಾತ್ಮಭಿ. ಮಹಾಭಾರತದಿಂದ ಶ್ಲೋಕಗಳನ್ನು ಇಲ್ಲಿ ಉದಾಹರಿಸ್ತಾರೆ ಸ್ವಾಮಿ ದೇಶಿಕನ್. ಶಾಂತಿಪುರದಲ್ಲಿ ಕಡೆಯಲ್ಲಿ ಬರುವಂತಹದ್ದು ಕೆಲವು ಪಾಠಗಳಲ್ಲಿ ಸಿಗುತ್ತೆ, ಕೆಲವು ಪಾಠಗಳಲ್ಲಿ ಈ ಶ್ಲೋಕಗಳು ಸ್ವಾಮಿ ದೇಶಿಕನ್ ಕಾಲದಲ್ಲಿ ಇದ್ದ ಯಾವ ಪಾಠ ಅಲ್ಲಿ ಇತ್ತೋ, ಮಹಾಭಾರತದ ಪಾಠ ಅವರಿಗೆ ಸಿಕ್ಕಿತ್ತೋ ಅದರಲ್ಲಿ ಈ ಶ್ಲೋಕಗಳೆಲ್ಲ ಇದೆ. ಈಗ ಕೆಲವು ಪಾಠಗಳಲ್ಲಿ ಇದೆ, ಕೆಲವು ಪುಸ್ತಕಗಳಲ್ಲಿ ಇಲ್ಲದೆ ಇರಬಹುದು. ನತಸ್ಯ ಅನ್ಯಃ ಪ್ರಿಯತರಃ ಪ್ರತಿಬುದ್ಧೈ ಮಹಾತ್ಮಭಿಃ ವಿದ್ಯತೆ ತ್ರಿಷು ಲೋಕೇಶು ತತಃ ಅಸ್ಮಿ ಏಕಾಂತಿತಾಂಗತಃ. ಅವನು ಹೇಳ್ತಾನೆ, ಪರಮಾತ್ಮನನ್ನು ಬಿಟ್ಟು, ನಾರದನಿಗೆ ಹೇಳ್ತಾ ಇರುವ ಮಾತು, ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರು ಇಂತಹ ಪ್ರತಿಬುದ್ಧರಾದವರು ಅಂದರೆ ಪ್ರತಿಬುದ್ಧಸ್ತು ಮೋಕ್ಷ ಭಾಕ್. ಪ್ರತಿಬುದ್ಧ ಅಂದರೆ ಜ್ಞಾನಿ, ಅವನು ಮಹಾತ್ಮನಾದವನು. ಮಹಾತ್ಮಭಿ ಪ್ರತಿಬುದ್ಧೈ ತಸ್ಯ ಅನ್ಯಃ ಪ್ರಿಯತರಃ ನ ವಿದ್ಯತೆ ತ್ರಿಷು ಲೋಕೇಶು. ಮೂರು ಲೋಕದಲ್ಲಿಯೂ ಯಾರೂ ಇಲ್ಲ, ಪರಮಾತ್ಮನಿಂದ ಪ್ರಿಯತರನಾದವನು ಯಾರೂ ಇಲ್ಲ ಮೂರು ಲೋಕದಲ್ಲಿಯೂ. ಆದ್ದರಿಂದ ಅವರು ಏಕಾಂತಿತಾಂಗತಃ ನಾರದ ಏತದ್ಧಿ ತೇ ಸತ್ಯಂ ವಚನಂ ಸಮುದಾಹೃತಂ ನಾಸ್ಯ ಭಕ್ತೈ ಪ್ರಿಯತರಃ ಲೋಕೆ ಕಶ್ಚನ ವಿದ್ಯತೆ. ಭಕ್ತೈ ಪ್ರಿಯತರಃ ಲೋಕೆ ನಾಸ್ಯ ಕಶ್ಚನ ವಿದ್ಯತೆ. ಬೇರೆ ಯಾರೂ ಇಲ್ಲಪ್ಪ ಅಂತ ಹೇಳಿ, ಭಕ್ತರಿಗೆಲ್ಲ ಅತ್ಯಂತ ಪ್ರಿಯತಮನಾದವನು ಪರಮಾತ್ಮನೇ ಅಂತ ಹೇಳಿ ಅದನ್ನು ಹೇಳುವ ಮಾತುಗಳು. ಜ್ಞಾನಿಯ ಒಂದು ಮಹಾತ್ಮೆಯನ್ನು ಹೇಳುವಂತಹದ್ದು. ಪರಮಾತ್ಮನೇ ಪ್ರಿಯತರನು, ಆದ್ದರಿಂದ ಅವರಿಗೆ ಪರಮಾತ್ಮನಿಗೂ ಅವರು ಅತ್ಯಂತ ಪ್ರಿಯತಮರಾದವರು. ಆದ್ದರಿಂದ ತತಃ ಮಮಾತ್ಮ ಹಿ ಸಹ, ನನಗೆ ಆತ್ಮ ಅಂತ ಆದ್ದರಿಂದ ಹೇಳ್ತಾ ಇದ್ದೀನಿ. ಆಧಾರತ್ವಾದಿ ವಿಶೇಷ ಹಿ ಆತ್ಮಲಕ್ಷಣಂ ಇತಿ ಭಾವ. ಆಧಾರ ಆಧೇಯ ಇದೆಲ್ಲ ಹೇಳುವಾಗ ಆಧಾರ ಆಧೇಯ, ಆಧೇಯವಾದದ್ದು ಶರೀರ, ಆಧಾರವಾದದ್ದು ಆತ್ಮ. ಈ ಆಧಾರ ಆಧೇಯ ಭಾವ ಹೇಳುದು. ಐಶ್ವರ್ಯಾದಿ ಕಾಮಾಹ ಸರ್ವಯೇವ ಮತ್ಸ್ವರೂಪಸ್ಯ ಅತಿಶಯ ಹೇತವಃ. ಸ್ವಾಮಿ ದೇಶಿಕನಲ್ಲಿ ಬಹಳ ಚೆನ್ನಾಗಿ ಅದರ ವಿಶೇಷವನ್ನು ತಿಳಿಸ್ತಾರೆ. 4 ವಿಧವಾದವರು ಉದಾರರೇ ಅಂತ ಹೇಳಿದ್ರಲ್ಲ, ಉದಾರಾಹ ಸರ್ವ ಏವೈತೆ ಚತುರ್ವಿಧ ಭಜಂತೆ ಅಂತ ಹೇಳಿ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಎಲ್ಲರೂ ಉದಾರರೇ, ಎಲ್ಲರೂ ನನ್ನ ಸರ್ವಫಲಪ್ರದತ್ವವನ್ನು ಪ್ರಕಾಶಪಡಿಸ್ತಾರೆ ಲೋಕಕ್ಕೆ. ಆದ್ದರಿಂದ ಅಂತ ಹೇಳಿ ಜ್ಞಾನಿಗೆ ಮಾತ್ರ ಆತ್ಮ ಅಂತ ಹೇಳಿದ್ರಲ್ಲ, ಅವರೂ ಭಕ್ತರೇ, ಇವನು ಭಕ್ತನೇ. ಇವರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಐಶ್ವರ್ಯಾದಿ ಕಾಮಾಹ, ಐಶ್ವರ್ಯ ಅರ್ಥಾರ್ಥಿ ಜಿಜ್ಞಾಸು 3 ಜನರು ಆದಿ ಅನ್ನೋದರಿಂದ ಅವರು ಸರ್ವಯೇವ ಮತ್ ಸ್ವರೂಪಸ್ಯ ಅತಿಶಯ ಹೇತವಃ, ನನ್ನ ಸ್ವರೂಪಕ್ಕೆ ಒಂದು ಅತಿಶಯವನ್ನು ಉಂಟು ಮಾಡ್ತಾರೆ. ಯಾಕೆಂದರೆ ಅವರು ಕೂಡ ನನ್ನ ಔದಾರ್ಯವನ್ನು ಪ್ರಕಾಶಪಡಿಸ್ತಾರೆ. ನನ್ನನ್ನೇ ಬಂದು ಆಶ್ರಯಿಸಿ, ನನ್ನಲ್ಲಿಯೇ ಭಕ್ತಿ ಮಾಡಿ, ನನ್ನಲ್ಲಿಯೇ ಐಶ್ವರ್ಯವನ್ನು, ಆತ್ಮಾವಲೋಕನ, ಆತ್ಮಾನುಭವವನ್ನು ಪ್ರಾರ್ಥನೆ ಪಡೆದುಕೊಳ್ತಾರೆ. ಅವರು ಉದಾರರೇ, ಅವರು ಭಕ್ತರೇ, ನನಗೆ ಒಂದು ವಿಶೇಷವಾದ ಅತಿಶಯವನ್ನು ಉಂಟು ಮಾಡ್ತಾರೆ. ಆದರೆ ಜ್ಞಾನಿ ಏನು ಅಂತ ಹೇಳಿದ್ರೆ, ಜ್ಞಾನಿ ಮಮ ಸ್ವರೂಪ ಸತ್ತ ಹೇತು, ನನ್ನ ಸ್ವರೂಪದ ಎಕ್ಸಿಸ್ಟೆನ್ಸ್ ಆಫ್ ಮೈ ಸೆಲ್ಫ್ ಅಂತ, ನಾನು ಇರೋದಕ್ಕೆ ಕಾರಣ ಅವನು ಜ್ಞಾನಿ. ನನಗೆ ಒಂದು ಅತಿಶಯನ್ನು ಉಂಟು ಮಾಡೋರು ಮಿಕ್ಕವರು, ನನ್ನ ಸತ್ತೆಗೆ ಕಾರಣವಾದವನು ಜ್ಞಾನಿ ಅಂತ ಕೃಷ್ಣನ ಅಭಿಪ್ರಾಯ ಅಂತ ಅಲ್ಲಿ ಹೇಳ್ತಾರೆ. ಸ್ವಭಕ್ತ ಸ್ತುತಿಪರಃ ಶ್ಲೋಕಃ, ಅವನ ಭಕ್ತನನ್ನ ಸ್ತೋತ್ರ ಮಾಡ್ತಿದ್ದಾನೆ ಪರಮಾತ್ಮ. ಪರಮಾತ್ಮನೇ ತನ್ನ ಭಕ್ತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಭಕ್ತನು ಪರಮಾತ್ಮನ ಸ್ತೋತ್ರ ಮಾಡೋದಿರಲಿ, ಪರಮಾತ್ಮನು ತನ್ನ ಭಕ್ತನನ್ನು ಸ್ತೋತ್ರ ಮಾಡ್ತಾನೆ. ಎಂತಹ ಅವನು ಜ್ಞಾನಿತು ಆತ್ಮೈವಮೇ ಮತಂ ಅಂತ ಅದ್ಭುತವಾಗಿ ಸ್ತೋತ್ರ ಮಾಡ್ತಾನೆ. ಯಾಕೆ ಅಂದರೆ ಅವನ ಸ್ವರೂಪ ಸತ್ಯಗೆ ಕಾರಣವೇ ಜ್ಞಾನಿಯಂತೆ. ತನ್ನ ಸ್ವರೂಪಕ್ಕೆ ಒಂದು ಅತಿಶಯವನ್ನು ಉಂಟು ಮಾಡ್ತಾರೆ ಮಿಕ್ಕಿದವರೆಲ್ಲ, ಒಂದು ಎಕ್ಸಲೆನ್ಸ್ ಅಂತ, ಅದು ಅತಿಶಯ ಉಂಟು ಮಾಡ್ತಾರೆ. ಯಾಕೆಂದರೆ ಔದಾರ್ಯವನ್ನು ಪ್ರಕಾಶಪಡಿಸಿ. ಆದರೆ ಜ್ಞಾನಿ ಹೇಗೆ, ಅವನಿಲ್ಲದೆ ಹೋದನ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಕೃಷ್ಣನ ಮತ. ಆ ರೀತಿ ಭಕ್ತನ ಒಂದು ಪ್ರಶಂಸೆಯನ್ನು ಇಲ್ಲಿ ಕೃಷ್ಣನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸ್ವಾಮಿ ದೇಶಿಕನ್ ವಿಶೇಷವಾಗಿ ವಿವರಿಸ್ತಾರೆ ಇಲ್ಲಿ. ಜ್ಞಾನೀತು ಆತ್ಮೈವ ಮೇ ಮತಂ ಉದಾರಾಹ ಸರ್ವ ಏವೈತೆ. ಜ್ಞಾನೀತು ಆತ್ಮೈವ ಮೇ ಮತಂ, ಯಾಕೆ ಅಂದರೆ ಆಸ್ಥಿತಃ ಸಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ ಆಸ್ಥಿತಃ. ಉಪಾಯವಾದ ನನ್ನನ್ನೇ ಪ್ರಾಪ್ಯ ಅಂತ ಅವನು ಸ್ಥಿರವಾಗಿ
ನನ್ನಲ್ಲಿಯೇ ನೆಲೆಸಿದ್ದಾನೆ. ಒಂದು ಕ್ಷಣವೂ ನನ್ನನ್ನು ಧ್ಯಾನ ಮಾಡದೆ ಹೋದರೆ ಅವನಿಗೆ ಬೇರೆ ಯಾವುದು ಮಾಡೋದಕ್ಕೆ ಸಾಮರ್ಥ್ಯವೇ ಇಲ್ಲದೆ ಆತ್ಮಧಾರಣೆಯೇ ಸಾಧ್ಯವಾಗುವುದಿಲ್ಲ. ಅಂತಹ ಭಕ್ತನು ನನಗೆ ಅತ್ಯರ್ಥ ಪ್ರಿಯನಾದವನು ಅಂತ ಹೇಳಿ, ಅಂತಹ ಜ್ಞಾನಿ, ಅಂತಹ ಜ್ಞಾನ ಯಾವಾಗ ಉಂಟಾಗುತ್ತೆ? ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳ ಕಡೆಯಲ್ಲಿ ಅಂತ ಇಲ್ಲಿ ಶ್ಲೋಕದಲ್ಲಿ ಸಾಮಾನ್ಯವಾಗಿ ಬಹೂನಾಂ ಜನ್ಮನಾಮಂತೆ ಅಂತ ಹೇಳಿದ್ರು. ಅನೇಕ ಜನ್ಮಗಳು ಅಂತ ಹೇಳಿದ್ರೆ ಅನೇಕ ಜನ್ಮಗಳು ಎಲ್ಲರಿಗೂ ಇದೆ. ಲೋಕದಲ್ಲಿರುವ ಸಕಲ ಪ್ರಾಣಿಗಳು ಅನೇಕ ಜನ್ಮಗಳನ್ನು ತೆಗಿತಾನೇ ಇದ್ದಾರೆ. ಇಲ್ಲಿಯವರೆಗೂ ಈ ಲೋಕದಲ್ಲಿ ಎಷ್ಟು ವಿಧವಾದ ಪ್ರಾಣಿಗಳು ಇದ್ದಾರೆ, ಮನುಷ್ಯರು, ಪ್ರಾಣಿಗಳು ಎಲ್ಲ 4 ವಿಧವಾದ ಸೃಷ್ಟಿಯಲ್ಲಿ ಎಲ್ಲರೂ ಅನಾದಿ ಕಾಲದಿಂದ ಜನ್ಮಗಳನ್ನು ಪಡೆದುಕೊಂಡೇ ಬರ್ತಾ ಇದ್ದಾರೆ. ಅವರೆಲ್ಲರೂ ಜ್ಞಾನಿಗಳಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಭಾಷಿಕಾರರು ಹೇಳಿದ್ರು ಪುಣ್ಯ ಜನ್ಮನಾಮಂತೆ ಅಂತ ಅರ್ಥ ಮಾಡಿದ್ರು. ಪುಣ್ಯ ಜನ್ಮಗಳು, ಅನೇಕ ಕೋಟಿ ಪುಣ್ಯ ಜನ್ಮಗಳನ್ನು ತೆಗೆದುಕೊಂಡಿರಬೇಕು ಈ ರೀತಿ ಜ್ಞಾನ ಬರೋದಕ್ಕೆ. ಬರೀ ಜನ್ಮ ತೆಗೆದ್ರೆ ಸಾಲದು, ಬರೀ ಹುಡ್ತಾ ಇದ್ರೆ ಸಾಲದು, ಪುಣ್ಯವಾದ ಜನ್ಮಗಳಲ್ಲಿ ಹುಟ್ಟುತ್ತಾ ಇರಬೇಕು. ಅದು ವಿಶೇಷವಾಗಿ ಅರ್ಥ ಮಾಡ್ತಾರೆ. ಜ್ಞಾನವಾನ ಮಾಂ ಪ್ರಪದ್ಯತೆ, ನನ್ನನ್ನು ಜ್ಞಾನವನ್ನು ಹೊಂದಿದವನಾಗಿ ನನ್ನಲ್ಲಿ ಪ್ರಪತ್ತಿ ಮಾಡ್ತಾನೆ. ಶಂಕರಾಚಾರ್ಯರು ಇಲ್ಲಿ ನಾರಾಯಣಂ ಮಾಂ ಪ್ರಪದ್ಯತೆ ಅಂತ ಅರ್ಥ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ. ನಾರಾಯಣನಾದ ನನ್ನಲ್ಲಿ ಪ್ರಪತ್ತಿ ಮಾಡ್ತಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಈ ಶ್ಲೋಕಕ್ಕೆ. ವಾಸುದೇವ ಸರ್ವಂ, ಅವನೇ ಎಲ್ಲವೂ, ವಾಸುದೇವನೇ ಎಲ್ಲವೂ ಅಂತ ಅವನು ನನ್ನಲ್ಲಿ ಪ್ರವೃತ್ತಿ ಮಾಡ್ತಾನೆ. ಸಹ ಮಹಾತ್ಮ ಸುದುರ್ಲಭ ಅಂತ, ಅವನು ಬಹಳ ದುರ್ಲಭನು. ನ ಅಲ್ಪಸಂಖ್ಯಾತಾನಾಂ ಪುಣ್ಯಜನ್ಮನಾಂ ಫಲಮಿದಂ, ಅದರಲ್ಲಿಯೂ ಪುಣ್ಯಜನ್ಮಗಳು ಕೂಡ ಅನೇಕವಾಗಿರಬೇಕು. ಬಹೂನಾಂ ಅಂತ ಹೇಳಿರೋದ್ರಿಂದ ಬರೀ ಪುಣ್ಯಜನ್ಮಗಳ ಕೆಲವು ತೆಗೆದುಬಿಟ್ರೆ ಈ ರೀತಿ ಜ್ಞಾನ ಬರೋದಿಲ್ಲ. ಅನೇಕ ಪುಣ್ಯಜನ್ಮಗಳ ಫಲ ಇದು, ಅನೇಕ ಪುಣ್ಯಜನ್ಮಗಳು ತೆಗೆದಿರಬೇಕು, ಅದರ ಫಲವಿದು. ಯತ್ ಮಚ್ಛೇಷತೈಕರಸ ಆತ್ಮಯಾಥಾತ್ಮ್ಯ ಜ್ಞಾನಪೂರ್ವಕಂ, ಇದುವೇ ಜ್ಞಾನಿಗೆ ಅರ್ಥ ಮಾಡಿದ್ದು. ಆತ್ಮಯಾಥಾತ್ಮ್ಯ, ತನ್ನ ಆತ್ಮದ ಯಾಥಾತ್ಮ್ಯವನ್ನು ಹೇಗಿದೆಯೋ ಹಾಗೆ ತಿಳಿದವನು. ಹೇಗೆ ಅಂದರೆ ಭಗವಚ್ಛೇಷತೈಕರಸ ಸ್ವಾತ್ಮ ಯಾಥಾತ್ಮ್ಯವಿತ್, ತನ್ನ ಆತ್ಮನು ಪರಮಾತ್ಮನಿಗೆ ಶೇಷಭೂತನಾದವನು ಅನ್ನುವಂತಹ ಸ್ವರೂಪವನ್ನು ತಿಳಿದವನು. ಅಂತಹ ಜ್ಞಾನದೊಡನೆ ಮತ್ಪ್ರಪದನಂ, ನನ್ನನ್ನು ಬಂದು ಆಶ್ರಯಿಸುವಂತಹದ್ದು. ಈ ರೀತಿಯಾದ ಜ್ಞಾನವಿದ್ದರೆ ಪರಮಾತ್ಮನನ್ನೇ ಆಶ್ರಯಿಸ್ತಾನೆ. ಪರಮಾತ್ಮನಿಗೆ ಶೇಷಭೂತನಾದವನು ನಾನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದಾಗ ಆ ಯಾಥಾತ್ಮ್ಯವನ್ನು, ಅವನಿಗೆ ಕೈಂಕರ್ಯ ಮಾಡುವುದೇ ನನ್ನ ಸ್ವರೂಪ ಅಂತ ತಿಳಿದಾಗ ಅವನನ್ನೇ ಆಶ್ರಯಿಸ್ತಾನೆ. ಅವನು ಬೇರೆ ಯಾವುದರಲ್ಲಿಯೂ ಅವನಿಗೆ ಇಚ್ಛೆ ಇರೋದಿಲ್ಲ. ಅಪಿತು, ಆದ್ದರಿಂದ ಇದು ಸಂಖ್ಯಾತ ಪುಣ್ಯ, ಅಲ್ಪಸಂಖ್ಯೆಗಳ ಪುಣ್ಯಗಳ ಫಲ ಅಂತ ತಿಳ್ಕೊಳ್ಬೇಡಿ. ಅಪಿತು ಬಹೂನಾಂ ಜನ್ಮನಾಂ ಪುಣ್ಯಜನ್ಮನಾಂ ಅಂತೆ ಅವಸಾನೆ, ಅನೇಕ ಪುಣ್ಯಜನ್ಮಗಳ ಕಡೆಯಲ್ಲಿ ಇಂತಹ ಒಂದು ಜ್ಞಾನ ಪಡೆದು ನನ್ನನ್ನು ಆಶ್ರಯಿಸ್ತಾನೆ, ನನ್ನಲ್ಲಿ ಪ್ರಪತ್ತಿ ಮಾಡ್ತಾನೆ. ಪ್ರಪತ್ತಿ ಅಂತ ಹೇಳಿರೋದಿಲ್ಲಿ ಅಂಗ ಪ್ರಪತ್ತಿ ಅಂತ ಅರ್ಥ. ವಾಸುದೇವ ಶೇಷದೈಕರಸೋಹಂ, ವಾಸುದೇವನಿಗೆ ಶೇಷಭೂತವಾಗಿರುವುದು, ಅವನಿಗೆ ದಾಸನಾಗಿರುವುದರಲ್ಲಿಯೇ ಆನಂದವನ್ನು ಹೊಂದುವಂತಹ ಸ್ವರೂಪವುಳ್ಳವನು ನಾನು. ದಾಸಭೂತಃ ಸ್ವತಃ ಸರ್ವೇ ಹಿ ಆತ್ಮಾನಃ ಪರಮಾತ್ಮನಃ, ಎಲ್ಲರೂ ಅವನಿಗೆ ದಾಸಭೂತರೇ. ಸ್ವತಃ ಸ್ವಾಭಾವಿಕವಾಗಿಯೇ ಎಲ್ಲರೂ ಅವನಿಗೆ ದಾಸಭೂತರು, ಅದುವೇ ಅವನ ಸ್ವರೂಪ ಅಂತ. ತದಾ ಎತ್ತ ಸ್ವರೂಪ ಸ್ಥಿತಿ ಪ್ರವೃತ್ತಿಶ್ಚ, ಅವನ ಅಧೀನದಲ್ಲಿರುವ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಅವನ ಅಧೀನದಲ್ಲಿದೆ. ನನ್ನ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಅವನ ಅಧೀನದಲ್ಲಿದೆ. ಸಚ ಅಸಂಖ್ಯೇಯೈ ಕಲ್ಯಾಣ ಗುಣಗಳೈ ಪರತರಃ, ಅವನು ಹೇಗೆ ನನ್ನಿಗಿಂತ ಉತ್ಕೃಷ್ಟನಾಗಿದ್ದಾನೆ ಅಂದರೆ ಅಸಂಖ್ಯೇಯವಾದ ಕಲ್ಯಾಣ ಗುಣಗಳಿಂದ ಅವನು ನನಗಿಂತ ಅತ್ಯಂತ ಉತ್ಕೃಷ್ಟನಾಗಿದ್ದಾನೆ. ಇತಿ ಜ್ಞಾನವಾನ್ ಭೂತ್ವ, ಈ ರೀತಿಯಾದ ಜ್ಞಾನವನ್ನು ಪಡೆದವನಾಗಿ, ಜ್ಞಾನವಾನ್ ಅಂದರೆ ಜ್ಞಾನವನ್ನು ಹೊಂದಿದವನು ಅಂತ ಅರ್ಥ. ಜ್ಞಾನವನ್ನು ಹೊಂದಿದವನಾಗಿ ಅನೇಕ ಪುಣ್ಯಜನ್ಮಗಳನ್ನು ಪಡೆದು
ಪರಮಾತ್ಮನಿಗೆ ವಾಸುದೇವನಿಗೆ ನಾನು ಶೇಷಭೂತನಾದವನು. ಅವನ ಅಧೀನದಲ್ಲಿಯೇ ನನ್ನ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳು ಎಲ್ಲವೂ ಇರುವಂತಹದ್ದು. ಆ ಪರಮಾತ್ಮನು ವಾಸುದೇವನು ಅಸಂಖ್ಯವಾದ ಕಲ್ಯಾಣ ಗುಣಗಳಿಂದ ಅತ್ಯಂತ ಉತ್ಕೃಷ್ಟನಾದವನು ಅನ್ನುವಂತಹ ಜ್ಞಾನವನ್ನು ಪಡೆದು ವಾಸುದೇಹ ಏವ ಮಮ ಪರಮಪ್ರಾಪ್ಯಂ ಪ್ರಾಪಕಂಚ, ಅವನೇ ನನಗೆ ಉಪಾಯನೂ ಆಗಿದ್ದಾನೆ, ಉಪೇಯನೂ ಆಗಿದ್ದಾನೆ, ಪ್ರಾಪ್ಯವೂ ಪ್ರಾಪಕವೂ ಅವನೇ. ಅವನ ಮೂಲಕ ಅವನನ್ನೇ ಪಡೆಯಬೇಕು ನಾವು, ಅದನ್ನು ತಿಳಿಬೇಕು. ಅವನು ತಿಳಿತಾನೆ ಅನೇಕ ಪುಣ್ಯಜನ್ಮಗಳ ಕಡೆಯಲ್ಲಿ. ಅನ್ಯದಪಿ ಯನ್ಮನೋರಥವರ್ತಿ ಸ ಏವ ತತ್ ಸರ್ವಮಿತಿ ಮಾಂ ಪ್ರಪದ್ಯತೆ ಮಾಮುಪಾಸ್ತೆ. ಸರ್ವಂ ಅಂತ ಹೇಳಿರೋದ್ರಿಂದ ವಾಸುದೇವ ಸರ್ವಂ ಅಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ಯಾವ ಆಸೆಗಳಿದೆಯೋ ಎಲ್ಲವೂ ವಾಸುದೇವನೇ. ಎನ್ ಮನೋರಥವರ್ತಿ, ನನ್ನ ಮನಸ್ಸಿನಲ್ಲಿ ಯಾವ ಯಾವ ಇದೆಯೋ ಬೇರೆ ವಿಷಯಗಳು, ಸಯೇವ ಮಮ ತತ್ಸರ್ವಂ, ಎಲ್ಲವೂ ಕೂಡ ಅವನೇ ನನಗೆ ಆಗಿದ್ದಾನೆ. ಈ ರೀತಿ ತಿಳಿದು ಮಾಂ ಪ್ರಪದ್ಯತೆ, ನನ್ನಲ್ಲಿ ಪ್ರಪತ್ತಿ ಮಾಡ್ತಾನೆ ಅಂತ ಹೇಳಿದ್ರೆ ನನ್ನನ್ನು ಉಪಾಸನೆ ಮಾಡ್ತಾನೆ ಅಂತ ಅರ್ಥ. ಇಲ್ಲಿ ಪ್ರಪತ್ತಿಗೂ ಅಂಗವಾಗಿ ಹೇಳಿರೋದು, ನನ್ನ ಆಶ್ರಯಿಸಿ ನನ್ನನ್ನು ಉಪಾಸನೆ ಮಾಡ್ತಾನೆ. ಸಹ ಮಹಾತ್ಮ ಮಹಾಮನಾಹ ಸುದುರ್ಲಭ, ಬಹಳ ದುರ್ಲಭನಾದವನು, ದುರ್ಲಭತರಃ ಲೋಕಃ. ವಾಸುದೇವ ಸರ್ವಮಿತಿ ಅಸ್ಯಾಂ ಅಯಮೇವ ಅರ್ಥಃ. ವಾಸುದೇವನೇ ಸರ್ವ ಅಂತ ಹೇಳೋಕೆ ಏನರ್ಥ ಇಲ್ಲಿ? ವಾಸುದೇವನೇ ಸರ್ವ, ವಾಸುದೇವ ಸರ್ವಂ ಅಂತ ಹೇಳಿದ್ರೆ ಏನರ್ಥ ಇಲ್ಲಿ ಅಂತ ಹೇಳಿದ್ರೆ, ಸರ್ವಂ ಕಲ್ವಿದಂ ಬ್ರಹ್ಮ ಹೇಳಿ ಮಿಕ್ಕಿದೆಲ್ಲ ಇಲ್ಲ ಅಂತ ಅರ್ಥವಲ್ಲ, ಮಿಕ್ಕಿದೆಲ್ಲ ಮಿಥ್ಯೆ ಅಂತ ಅರ್ಥವಲ್ಲ. ವಾಸುದೇವ ಸರ್ವಂ ಅಂತ ಹೇಳಿದ್ರೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಆಸ್ಥಿತ ಸಹಿ ಯುಕ್ತಾತ್ಮ ಮಾಮೇವಾಂತಮಾಂ ಗತಿಂ ಇತಿ ಪ್ರಕ್ರಮಾತ್. ಇಲ್ಲಿ ಇದುವೇ ಅರ್ಥ ಮಾಡಬೇಕು, ನನ್ನನ್ನು ಉಪಾಸನೆ ಮಾಡ್ತಾನೆ ಅನ್ನೋದು ಅರ್ಥ ಮಾಡಬೇಕು. ಈ ರೀತಿ ಜ್ಞಾನವನ್ನು ಪಡೆದು ನಾನೇ ಪ್ರಾಪ್ಯನಾದವನು, ಪ್ರಾಪಕನಾದವನು ಅನ್ನುವುದು, ಮತ್ತೆ ಏನೇನು ಆಸೆಗಳಿದೆಯೋ ಎಲ್ಲವೂ ಪರಮಾತ್ಮನೇ, ಎಲ್ಲವೂ ವಾಸುದೇವನೇ ನನಗೆ ಅಂತ ತಿಳಿದು ನನ್ನನ್ನು ಉಪಾಸನೆ ಮಾಡ್ತಾನವನು, ನನ್ನಲ್ಲಿ ಭಕ್ತಿಯೋಗವನ್ನು ಮಾಡ್ತಾನೆ. ಅಂತಹವನು ಬಹಳ ದುರ್ಲಭನಾದವನು. ಆದ್ದರಿಂದ ವಾಸುದೇವ ಸರ್ವಂ, ಎಲ್ಲವೂ ವಾಸುದೇವನೇ ಅಂತ ಹೇಳೋದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಇದು ಈ ಉಪದೇಶವು ಹೇಗೆ ಆರಂಭವಾಗಿದೆ, ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಹಂ, ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದಾನೆ. ಅತ್ಯರ್ಥಂ ಅಂದರೆ ಅವನ ಪ್ರೀತಿ ಎಷ್ಟು ಅಂತ ಹೇಳಲು ಅಸಾಧ್ಯವಾದದ್ದು ಅಂತ ಅರ್ಥ. ಅಸಾಧ್ಯವಾದ ಪ್ರೀತಿಯನ್ನು ನನ್ನಲ್ಲಿ ಹೊಂದಿರುವವನು. ಆಸ್ಥಿತ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂಗತಿ, ನನ್ನನ್ನೇ ಉಪಾಯವು ಪ್ರಾಪ್ಯವು ಅಂತ ತಿಳಿದು ನನ್ನಲ್ಲಿಯೇ ನಿಲ್ಲಿಸಿದ್ದಾನೆ ತನ್ನ ಮನಸ್ಸನ್ನು. ಆ ರೀತಿ ಆರಂಭಿಸಿರುವಂತಹದ್ದು. ಜ್ಞಾನವಾಂಶ್ಚಾಯಂ ಮುಕ್ತಲಕ್ಷಣ ಏವ, ಆದ್ದರಿಂದ ಈ ಜ್ಞಾನವಾನ್ ಅಂತ ಹೇಳಿದವನು, ಈ ರೀತಿ ಹೇಳಿದ ಲಕ್ಷಣವನ್ನುಳ್ಳ ಜ್ಞಾನವನ್ನು ಯಾರು ಪಡೆದಿದ್ದಾನೋ ಅಂತ ಹೇಳಿದ್ರೆ, ವಾಸುದೇವನಿಗೆ ಶೇಷಭೂತವಾದ ಶೇಷತ್ವದಲ್ಲಿಯೇ ಆನಂದವನ್ನು ಹೊಂದುವ ಸ್ವರೂಪವನ್ನು ನಾನು ಹೊಂದಿದ್ದೇನೆ. ಅವನ ಅಧೀನದಲ್ಲಿಯೇ ನನ್ನ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳು ಎಲ್ಲವೂ ಇದೆ. ಅವನ ಅಸಂಖ್ಯೇಯವಾದ ಕಲ್ಯಾಣ ಗುಣಗಳಿಂದ ಅತ್ಯುತ್ಕೃಷ್ಟನಾದವನು. ಮೊದಲಾದ ಲಕ್ಷಣ ಜ್ಞಾನವಾಂಶ್ಚ ಅಯಂ ಉಕ್ತ ಲಕ್ಷಣ ಏವ, ಇಂತಹ ಜ್ಞಾನವನ್ನು ಹೊಂದಿರುವವನೇ. ಅಸ್ಯೈವ ಪೂರ್ವೋಕ್ತ ಜ್ಞಾನಿತ್ವ, ಹಿಂದೆ ಹೇಳಿದ ಜ್ಞಾನಿಯು ಅವನೇ, ಜ್ಞಾನವಾನ್ ಅಂತ ಇಲ್ಲಿ ಹೇಳಿದವನು ಜ್ಞಾನಿ ಅಂತ ಹೇಳಿದವನೇ. ಭೂಮಿರಾಪೋ ನಲೋ ವಾಯು ಅಂತ ಹೇಳಿ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಮಿತ ಸ್ತನ್ಯಾಂ ಪ್ರಕೃತಿ ವಿದ್ಯಮೇ ಪರಾಂ ಜೀವಭೂತಾಂ ಮಹಾಬಾಹೋ ಏದಂ ಧಾರ್ಯತೆ ಜಗತ್ ಅಂತ ಹಿಂದೆ ಹೇಳಲ್ಪಟ್ಟಿತು. ಆ ಶ್ಲೋಕಗಳಲ್ಲಿ ಹೇಳಲ್ಪಟ್ಟ ಎರಡು ವಿಧವಾದ ಪ್ರಕೃತಿ ನನ್ನದು ಅಂತ ಹೇಳಿದ ಪರಮಾತ್ಮ. ಭಿನ್ನ ಪ್ರಕೃತಿ ಅಷ್ಟದ ಅಪರೇಯಂ ಇತೀಯಂ ಮೇ ಅಪರಾ ಪ್ರಕೃತಿ. ಮೊದಲದು ಅಪರಾ ಪ್ರಕೃತಿ ಅಂತ ಹೇಳಿ ಅದಕ್ಕೆ ಮೇ ಅಪರಾ ಪ್ರಕೃತಿ, ನನಗೆ ಸೇರಿದ್ದು, ನನ್ನದು ಅಂದರೆ ನನಗೆ ಶೇಷಭೂತವಾದದ್ದು. ಮೇ ಪರಾಂ ಪ್ರಕೃತಿಂ ವಿದ್ಧಿ ಜೀವಭೂತಾಂ, ಜೀವಭೂತಾಂ ಮೇ ಪರಾಂ ಪ್ರಕೃತಿಂ ವಿದ್ಧಿ, ಅದು ನನ್ನದೇ, ನನಗೆ ಸೇರಿದ್ದೆ, ನನಗೆ ಶೇಷಭೂತವಾದದ್ದೇ ಜೀವಾತ್ಮರುಗಳು. ಆದ್ದರಿಂದ ಈ ಪ್ರಕೃತಿಯು ಜೀವಾತ್ಮರುಗಳು ಸೇರಿ
ಇದರಿಂದಲೇ ಎಲ್ಲ ಜೀವಾತ್ಮರುಗಳಿಗೆ ಎಲ್ಲ ಶರೀರವಾಗಿದೆ ಪ್ರಕೃತಿ. ಈ ಜಗತ್ತೆಲ್ಲ ಹಾಗೆಯೇ ಧರಿಸಲ್ಪಟ್ಟಿದೆ ಅಂದರೆ ಎಲ್ಲರಲ್ಲಿಯೂ ಕಡೆಯೂ ಜೀವಾತ್ಮರುಗಳು ಬೇರೆ ಬೇರೆ ಶರೀರ ಹೊತ್ತುಕೊಂಡು ಜಗತ್ತಿನ ಸಂಸಾರವೆಲ್ಲ ನಡೀತಾ ಇದೆ ಇಲ್ಲಿ ಜಗತ್ತು. ಯಯೇದಂ ಧಾರ್ಯತೆ ಜಗತ್ ಅಂತ ಹೇಳಲ್ಪಟ್ಟಿತು. ಎರಡು ವಿಧವಾದ ಪ್ರಕೃತಿಯು ಇಲ್ಲಿ ಮೇ ಅನ್ನುವ ಶಬ್ದವೇ ಪ್ರಧಾನವಾದದ್ದು. ಎರಡಕ್ಕೂ ಮೇ ಪ್ರಕೃತಿ, ಮೇ ಪ್ರಕೃತಿ, ಒಂದು ಪರಾಪ್ರಕೃತಿ ಒಂದು ಅಪರಾಪ್ರಕೃತಿ ಅಂತ ಹೇಳಿ, ಜೀವಾತ್ಮರುಗಳು ಮತ್ತು ಅಚೇತನವಾದ ಪ್ರಕೃತಿ ಅಂತ ಹೇಳಿ, ದೇಹ ಇಂದ್ರಿಯ ಮತ್ತು ಭೋಗ್ಯವಾದ ವಿಷಯಗಳು ಈ ರೂಪದಲ್ಲಿರುವಂತಹ ಪ್ರಕೃತಿ ಅದು. ಇದೆಲ್ಲವೂ ನನಗೆ ಶೇಷಭೂತವಾದದ್ದು, ನನಗೆ ಸೇರಿದ್ದು, ನನ್ನದೇ ಅಂತ ಹೇಳಿದ್ರೆ ನನ್ನ ಅಧೀನದಲ್ಲಿಯೇ ಇದೆ, ನನ್ನ ಆಧಾರದಲ್ಲಿಯೇ ಇದೆ, ನನ್ನ ನಿಯಮನದಲ್ಲಿಯೇ ಇದೆ ಅಂತ ಹೇಳಿದ್ರಲ್ಲ. ಇತಿ ಚೇತನಾಚೇತನ ಪ್ರಕೃತಿ ದ್ವಯಸ್ಯ, ಎರಡು ಪ್ರಕೃತಿಗಳು, ಪರಾಪ್ರಕೃತಿ ಅಪರಾಪ್ರಕೃತಿ, ಒಂದು ಚೇತನ ಒಂದು ಅಚೇತನ. ಪರಮಪುರುಷ ಶೇಷದೈಕ ರಸತೋಕ್ತ, ಅದರಲ್ಲಿಯೇ ಹೇಳಿಬಿಟ್ಟಿದೆ ಅಂತ ಹೇಳಿದ್ರು ಭಾಷ್ಯಕಾರರು. ಪರಮಪುರುಷನಿಗೆ ಶೇಷಭೂತವಾಗಿರುವುದೇ ಆನಂದ, ಶೇಷತೈಕ ರಸತ ಉಕ್ತ. ಅಚೇತನಕ್ಕೆ ಜ್ಞಾನವಿಲ್ಲದೆ ಇರುವುದರಿಂದ ಅದು ಶೇಷಭೂತವಾಗಿದ್ದರೂ ಅದಕ್ಕೆ ಅದು ಶೇಷಭೂತವಾಗಿದೆ ಎನ್ನುವ ಆನಂದ ಉಂಟಾಗೋದಿಲ್ಲ ಜ್ಞಾನವಿಲ್ಲದೆ ಇರೋದ್ರಿಂದ. ಚೇತನರಿಗೆ ಆ ಶೇಷತ್ವವು ದಾಸಭಾವದಲ್ಲಿ ಪರಿವಸನವಾಗುತ್ತೆ. ದಾಸ್ಯ, ಪರಮಾತ್ಮನಿಗೆ ದಾಸಭೂತನಾದವನು ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ಎರಡೂ ಮೇ ಅಂತ ಹೇಳಿರೋದ್ರಿಂದ ಎರಡೂ ನನ್ನದೇ, ನನಗೆ ಶೇಷಭೂತವಾದದ್ದೇ, ಅದು ಅದರಲ್ಲಿ ಅರ್ಥ ಹೇಳಲ್ಪಟ್ಟಿತು. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ಥತ, ಸಕಲ ಜಗತ್ತಿಗೂ ಸೃಷ್ಟಿ ಸ್ಥಿತಿಗೆಲ್ಲ ಸಂಹಾರಕ್ಕೆಲ್ಲ ನಾನೇ ಸ್ಥಾನನಾಗಿದ್ದೇನೆ. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ಎಲ್ಲವೂ ನನ್ನನ್ನೇ ಆತ್ಮನಾಗಿ ಹೊಂದಿದೆ. ಆದ್ದರಿಂದ ನನ್ನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ, ಉತ್ಕೃಷ್ಟವಾದದ್ದು ಯಾವುದೂ ಇಲ್ಲ ಅಂದರೆ ಸಮನಾದದ್ದು ಇಲ್ಲ ಅಂತ ಅರ್ಥ ಅದರಲ್ಲಿ. ಪರತರಂ ಮತ್ತಃ ನಾಸ್ತಿ ಅಂತ ಹೇಳಿ ಹೀಗೆ ಆರಂಭಿಸಿ, ಏಚೈವ ಸಾತ್ವಿಕ ಭಾವಾಹ ರಾಜಸಾಹ ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಅವೆಲ್ಲವೂ ನನ್ನ ಅಧೀನದಲ್ಲಿದೆ, ನಾನು ಅವುಗಳ ಅಧೀನದಲ್ಲಿಲ್ಲ ಅಂತ ಅರ್ಥ. ತೇಷು ತೇ ಮಯಿ ನತ್ವ ಅಹಂ ತೇಷು ತೇ ಮಯಿ, ಅವು ನನ್ನ ಆಧಾರದಲ್ಲಿದೆ. ಅದನ್ನೆಲ್ಲ ಹಿಂದೆ ನೋಡಿದ್ವಿ. 5ನೇ ಶ್ಲೋಕ, 7ನೇ ಶ್ಲೋಕ, 12ನೇ ಶ್ಲೋಕ, ಇದೇ ಅಧ್ಯಾಯದಲ್ಲಿ ಈ ಅರ್ಥಗಳೆಲ್ಲ ಹೇಳಿದಾಗ ಎಲ್ಲವೂ ನನ್ನ ಅಧೀನವೇ, ನನ್ನ ಅಧೀನವೇ, ನನ್ನ ಅಧೀನವೇ, ನಾನೇ ಜಗತ್ಕಾರಣನಾದವನು, ನನಗೆ ಶೇಷಭೂತವಾದದ್ದೇ ಎಲ್ಲವೂ, ಇದೆಲ್ಲವನ್ನು ಹೇಳಿಕೊಂಡು ಬರ್ತಾ ಇರುವಂತಹ ಹೇಳಿ ಜ್ಞಾನಿಯನ್ನು ಇಲ್ಲಿ ಹೇಳಿರೋದ್ರಿಂದ ಇಲ್ಲಿ ಜ್ಞಾನವಾನ್ ಅಂತ ಹೇಳುವಾಗ ಅಂತಹ ಜ್ಞಾನಿಯೇ ಹೇಳಲ್ಪಟ್ಟಿದ್ದಾನೆ. ಇತಿ ಪ್ರಕೃತಿದ್ವಯಸ್ಯ ಕಾರ್ಯಕಾರಣ ಉಭಯ ಅವಸ್ಥಸ್ಯ, ಕಾರ್ಯ ಕಾರಣ ಅವಸ್ಥೆಯಲ್ಲಿಯೂ ಕಾರ್ಯಾವಸ್ಥೆಯಲ್ಲಿಯೂ ಪರಮಪುರುಷ ಆಯತ್ತ ಸ್ವರೂಪ ಸ್ಥಿತಿ ಪ್ರವೃತ್ತಿತ್ವಂ, ಪರಮಪುರುಷನ ಅಧೀನದಲ್ಲಿಯೇ ಇರುವ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲವೂ ಪರಮಪುರುಷಸ್ಯ ಚ ಸರ್ವೈಃ ಪ್ರಕಾರೈಃ ಸರ್ವಸ್ಮಾತ್ ಪರತರತ್ವಂ ಉಕ್ತಂ ಅತಃ ಸ ಏವ ಅತ್ರ ಜ್ಞಾನಿ ಇತಿ ಉಚ್ಯತೆ. ಆದ್ದರಿಂದ ಇಂತಹ ಜ್ಞಾನವನ್ನು ಯಾರು ಪಡೆದಿರೋನು ಅವನು ಜ್ಞಾನಿ ಅಂತ ಹೇಳಲ್ಪಟ್ಟಿದ್ದಾನೆ. ಪರಮಪುರುಷನ ಅಧೀನದಲ್ಲಿಯೇ ಎಲ್ಲವೂ ಕೂಡ, ಎರಡು ಪ್ರಕೃತಿಯೂ ಕೂಡ ಕಾರ್ಯಕಾರಣ ಭಾವಗಳಲ್ಲಿ ಅವಸ್ಥೆಗಳಲ್ಲಿ ಪರಮಾತ್ಮನ ಅಧೀನದಲ್ಲಿಯೇ ಇರುವ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳನ್ನು ಪರಮಪುರುಷನು ಎಲ್ಲ ಪ್ರಕಾರಗಳಿಂದಲೂ ಎಲ್ಲರಿಗಿಂತಲೂ ಅತ್ಯಂತ ಉತ್ಕೃಷ್ಟನಾದವನು. ಇದೆಲ್ಲ ಹೇಳಿರೋದ್ರಿಂದ ಇಂತಹ ಜ್ಞಾನವನ್ನು ಯಾರು ಪಡೆದಿದ್ದಾನೋ ಅವನು ಜ್ಞಾನಿ. ಅಂತಹ ಜ್ಞಾನವನ್ನು ಪಡೆದುಕೊಂಡು ಅನೇಕ ಪುಣ್ಯ ಜನ್ಮಗಳಲ್ಲಿ ಆದ ಮೇಲೆ ಇಂತಹ ಒಂದು ಜ್ಞಾನವನ್ನು ಪಡೆದುಕೊಂಡು ನನ್ನನ್ನು ಉಪಾಸನೆ ಮಾಡ್ತಾನೆ, ಅವನೇ ನಾನೇ ಎಲ್ಲವೂ ಅಂತ ತಿಳಿದುಕೊಂಡು ಅಂತಹ ಮಹಾತ್ಮನು ಬಹಳ ದುರ್ಲಭನಾದವನು ಅಂತ ಇಲ್ಲಿ ಕೃಷ್ಣನು ಹೇಳ್ತಾ ಇರೋದು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧತೆ. ಈ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥಗಳನ್ನೆಲ್ಲ ತೋರಿಸ್ತಾರೆ ಇಲ್ಲಿ. ಜ್ಞಾನವಾನ್ ಅಂತಂದರೆ ಯಾವ ರೀತಿಯಾದ ಜ್ಞಾನವನ್ನು ಪಡೆದುಕೊಂಡ ಅಂತ ಹೇಳಿದ್ರೆ ಅದಕ್ಕೆ ಈ ಪ್ರಕರಣದ ಆರಂಭದಿಂದ ಹೇಳಲ್ಪಟ್ಟ ಎಲ್ಲ ವಿಷಯವನ್ನು ತಿಳಿದು ಎಲ್ಲವೂ ಕೂಡ ಪರಮಾತ್ಮನ ಅಧೀನವೇ ಅಂತ ಹೇಳಿ, ತನ್ನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಎಲ್ಲ ಪರಮಾತ್ಮನ ಅಧೀನ, ಅವನೇ ಸರ್ವೋತ್ಕೃಷ್ಟನಾದವನು, ಅವನಿಗಿಂತ ಉತ್ಕೃಷ್ಟರಾದವರು ಒಬ್ಬರು ಇಲ್ಲ
ಈ ಎಲ್ಲ ರೀತಿಯಾದ ಜ್ಞಾನವನ್ನು ಯಾರು ಪಡೆದಿದ್ದಾನೋ ಅಂತಹ ಜ್ಞಾನವನ್ನು ಅನೇಕ ಪುಣ್ಯ ಜನ್ಮಗಳನ್ನು ಪಡೆದ ಯಾರೋ ಒಬ್ಬನು ಅಪೂರ್ವವಾದ ದುರ್ಲಭವಾದ ಅಧಿಕಾರಿಗಳು ಅಂತಹವರು ಆ ರೀತಿಯಾದ ಜ್ಞಾನವನ್ನು ಪಡೆದುಕೊಂಡು ನನ್ನನ್ನು ಉಪಾಸನೆ ಮಾಡ್ತಾರೆ. ಪರಮಾತ್ಮನ ಉಪಾಸನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆ ರೀತಿ ಜ್ಞಾನ ಬರೋದು ಅನ್ನೋದು ಇಲ್ಲಿ ತಿಳಿಯುತ್ತೆ. ಆದ್ದರಿಂದಲೇ ಜ್ಞಾನಿಗೆ ಪರಮಾತ್ಮನು ಅಂತಹ ಸ್ಥಾನವನ್ನು ಜ್ಞಾನಿತು ಆತ್ಮೈವ ಮೇಮತಂ ಅಂತ ಹೇಳಿದ್ನಲ್ಲ, ಆ ಜ್ಞಾನಿಯನ್ನ ಯಾಕೆ ಅಷ್ಟು ಪ್ರಶಂಸೆ ಮಾಡಿದ ಪರಮಾತ್ಮ, ತನ್ನ ಭಕ್ತನನ್ನೇ ಸ್ತೋತ್ರ ಮಾಡಿದ್ನಲ್ಲ, ಆ ಭಕ್ತನಿಗೆ ಈ ರೀತಿಯಾದ ಜ್ಞಾನವಿದೆ ಅಂತ ತಿಳಿಯುತ್ತೆ. ಇಲ್ಲಿ ಅಂತಹವನೇ ಜ್ಞಾನಿ ಅಂತ ಹೇಳಲ್ಪಟ್ಟವನೇ ಇಲ್ಲಿ ಜ್ಞಾನವಾನ್, ಅಂತಹ ಜ್ಞಾನವನ್ನು ಪಡೆದುಕೊಂಡವನಾಗ್ತಾನೆ ಅಂತ ಹೇಳ್ತಿರ್ಲಿ. ಪುನರಪಿ ಉಕ್ತ ಜ್ಞಾನವತ್ವಸ್ಯ ಅನೇಕ ಜನ್ಮ ಸಾಧ್ಯ ಪುಣ್ಯಫಲತ್ವೇನ ದುರ್ಲಭತರತೆಯ ಜ್ಞಾನಿನಃ ಶ್ರೇಷ್ಠ್ಯಂ ದರ್ಶಯತಿ. ಇಲ್ಲಿಯೂ ಜ್ಞಾನಿಯ ಒಂದು ಶ್ರೇಷ್ಠ್ಯವೇ ತೋರಿಸಲ್ಪಟ್ಟಿದೆ. ಯಾಕೆ ಅಂದರೆ ಜ್ಞಾನಿತು ಆತ್ಮೈವ ಮೇಮತಂ ಅಂತ ಹೇಳಬೇಕಾದ್ರೆ ಪರಮಾತ್ಮನು ಸಾಮಾನ್ಯವಲ್ಲ. ಯಾವ ಉಪನಿಷತ್ತು ಹೇಳದೇ ಇರುವಂತಹ ನನಗೆ ಆತ್ಮ ಅವನ ಅಧೀನದಲ್ಲಿಯೇ ನನ್ನ ಧಾರಣೆ, ಅವನ ಅಧೀನದಲ್ಲಿಯೇ ನನ್ನ ಸ್ವರೂಪವಿದೆ ಅಂತ ಹೇಳಬೇಕಾದ್ರೆ ಎಂತಹ ಉತ್ಕೃಷ್ಟವಾದ ಜ್ಞಾನ ಪಡೆದಿರಬೇಕು ಅವನು ಅಂತ ಹೇಳಿದ್ರೆ ಅದು ಇಲ್ಲಿ ಹೇಳಲ್ಪಡುತ್ತೆ. ವಾಸುದೇವ ಸರ್ವಂ ಅಂತ ಅವನು ಪಡ್ತಿರ್ಬೋದಾನವನು. ಆದರೆ ಅದರಲ್ಲಿ ಅಷ್ಟು ಅರ್ಥಗಳಿದೆ ಅನ್ನೋದನ್ನು ಇಲ್ಲಿ ಅವನ ಜ್ಞಾನಿಯ ಒಂದು ಶ್ರೇಷ್ಠವೇ ಇಲ್ಲಿಯೂ ತೋರಿಸಲ್ಪಡ್ತಾ ಇದೆ. ಬಹೂನಾಮಿತಿ ಶ್ಲೋಕೇನ ಯೇ ಜನ್ಮಕೋಟಿಭಿ ಸಿದ್ಧಾ ತೇಷಾಂ ಅಂತೇತ್ರ ಸಂಸ್ಥಿತಿ. ಜನ್ಮಕೋಟಿಭಿ ಸಿದ್ಧಾ, ಕೋಟಿ ಜನ್ಮಗಳನ್ನು ಪಡೆದು ಸಿದ್ಧರಾದಾಗ ಕಡೆಯಲ್ಲಿ ಅವರಿಗೆ ಪರಮಾತ್ಮನಲ್ಲಿ ಆಶ್ರಯ ಸಿಗುತ್ತೆ ಹೇಳುವಂತಹದ್ದು ಪೌಷ್ಕರ ಸಂಹಿತೆಯ ವಾಕ್ಯ. ಭಗವಚ್ಛಾಸ್ತ್ರಂ ಅದು ಒಂದು ಆಗಮ ಗ್ರಂಥ. ಜನ್ಮಾಂತರ ಸಹಸ್ರೇಶು ಇತಿಹಾಸ ಸಮುಚ್ಚಯ ಅನ್ನುವ ಗ್ರಂಥದಲ್ಲಿ ಮೃತ್ಯುಂಚ ಅನುಸಂಧಾನ ನಾಲ್ಪೇತಿ. ಆದ್ದರಿಂದ ಎಷ್ಟೋ ಕೋಟಿ ಜನ್ಮಗಳಲ್ಲಿ ವಿಷ್ಣು ಆರಾಧ್ಯ ಕಲ್ಪಕೋಟಿ ಸಹಸ್ರೈ ವಿಷ್ಣು ಆರಾಧ್ಯ ಪದ್ಮಭೂಹು ಅಂತ ಹೇಳಿದ್ರು. ಒಂದು ಕಲ್ಪಕೋಟಿ ಸಹಸ್ರಗಳಲ್ಲಿ ವಿಷ್ಣುವನ್ನು ಆರಾಧಿಸಿದ್ರಿ ಚತುರ್ಮುಖ ಬ್ರಹ್ಮನಾಗ್ತಾನ ಅವನು. ಆ ಚತುರ್ಮುಖ ಬ್ರಹ್ಮ ಸ್ಥಾನಕ್ಕೆ ಆ ರೀತಿ ಮಾಡಬೇಕಾದ್ರೆ, ಪರಮಾತ್ಮನನ್ನೇ ಪಡೆದುಕೊಳ್ಬೇಕಾದ್ರೆ ಎಷ್ಟು ಪುಣ್ಯ ಜನ್ಮಗಳು ಬೇಕು ಅವನಿಗೆ. ಬಹುನಾಂ ಜನ್ಮನಾಂ ಪುಣ್ಯ ಜನ್ಮನಾಂ ಅಂತ ಹೇಳಿದರು. ನ ತಾವತ್ ಬಹುಜನ್ಮ ಸದ್ಭಾವ ಮಾತ್ರ ವಿವಕ್ಷಿತಂ, ಅನೇಕ ಜನ್ಮಗಳು ಮಾತ್ರ ಅಂತ ಅರ್ಥವಲ್ಲ. ತಸ್ಯಾತ್ರ ಅನುಪಯುಕ್ತತ್ವಾತ್, ಅಲ್ಲಿ ಅದರ ಒಂದು ಪ್ರಯೋಜನವಿಲ್ಲ. ಇಲ್ಲಿ ಉಪಾಸಕರು ಭಕ್ತರು ಅಂತ ಹೇಳ್ತಾ ಇರೋದ್ರಿಂದ, ಮುಮುಕ್ಷುಗಳ ವಿಷಯ ಹೇಳ್ತಾ ಇರೋದ್ರಿಂದ ಬರೀ ಜನ್ಮಗಳನ್ನು ಪಡೆದುಕೊಳ್ತಿದ್ರೆ ಇಲ್ಲಿಯೇ ಇರ್ತಾರೆ ಸಂಸಾರದಲ್ಲಿಯೇ. ಮತ್ತೆ ಮತ್ತೆ ಜನ್ಮ ಸಮ್ಯಕ್ ಸರತಿ ಅಂತ ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಹೋಗ್ತಾ ಇದ್ರೆ ಸಾಲದು. ಪುಣ್ಯ ಜನ್ಮಗಳು ಅದರಲ್ಲಿಯೂ ಬಹುನಾಂ ಜನ್ಮನಾಂ ಅನೇಕ ಪುಣ್ಯ ಜನ್ಮಗಳನ್ನು ಪಡೆದುಕೊಂಡ್ರೆ ಈ ರೀತಿಯಾದ ಒಂದು ಜ್ಞಾನ ಉಂಟಾಗುತ್ತೆ. ನಚ ಬಹುಜನ್ಮ ಮಾತ್ರಸ್ಯ ಜ್ಞಾನ ಹೇತುತ್ವ ಮುಚ್ಯತೆ ಸರ್ವೇಷಾಂ ಅಯತ್ನತಃ ಜ್ಞಾನಿತ್ವ ಪ್ರಸಂಗಾತ್. ಬರೀ ಬಹುಜನ್ಮ ಅನೇಕ ಜನ್ಮಗಳು ಅಂತ ಹೇಳ್ಬಿಟ್ರೆ ಎಲ್ಲರೂ ಜ್ಞಾನಿಗಳಾಗೇ ಬಿಡಬೇಕು ಯಾವತ್ತು. ಯಾಕೆ ಅನಾದಿ ಕಾಲದಿಂದ ಜನ್ಮ ತೆಗೆದುಕೊಂಡು ಬರ್ತಾನೆ ಇದೀವಲ್ಲ ಎಷ್ಟೋ ಜನ್ಮಗಳು, ಎಲ್ಲರಿಗೂ ಜ್ಞಾನ ಬಂದ್ಬಿಡ್ಬೇಕು ಆವಾಗ. ಆದರೆ ಬರೋದಿಲ್ಲ. ದುರ್ಲಭ ಸಮಹಾತ್ಮ ಸುದುರ್ಲಭ, ಅತ್ಯಂತ ದುರ್ಲಭನಾದವನು ಅಂತ ಹೇಳಿರೋದು. ಅತಃ ಪುಣ್ಯ ಜನ್ಮನಾಮಿತಿ ವಿಶೇಷಿತಂ. ಈದೃಶ ಜ್ಞಾನವತ್ವಂ ಏವಂಭೂತ ವಿಶಿಷ್ಟ ಪ್ರಪತ್ತೌ ಹೇತು ಇತಿ ದರ್ಶಯಿತು. ಇಂತಹ ರೀತಿಯಲ್ಲಿ ಪರಮಾತ್ಮನನ್ನ ವಾಸುದೇವ ಸರ್ವಂ ಅಂತ ತಿಳಿದು ಅವನಲ್ಲಿನ ಉಪಾಸನೆ ಮಾಡಬೇಕಾದರೆ ಅಂತಹ ಒಂದು ಜ್ಞಾನವನ್ನು ಪಡೆದುಕೊಂಡ್ರೇನೆ ಸಾಧ್ಯವಾಗುತ್ತೆ. ಜ್ಞಾನವತಃ ಅನೇಕ ಜನ್ಮ ಭ್ರಮವಿದಾಸಾಯ ಚ ಜ್ಞಾನವಾನ್ ಭೂತ್ವಾ ಇತಿ ಉಕ್ತಂ. ಆದ್ದರಿಂದ ಜ್ಞಾನವನ್ನು ಪಡೆದುಕೊಂಡರೂ ಅನೇಕ ಜನ್ಮಗಳು ಪಡೆದುಕೊಳ್ಬೇಕೆ, ಮತ್ತೆ ಪುಣ್ಯ ಜನ್ಮಗಳು ಅಂದರೆ ಆಗಿಲ್ಲ. ಜ್ಞಾನವಾನ್ ಭೂತ್ವ ಮಾಂ ಪ್ರಪದ್ಯತೆ. ಅಷ್ಟು ಪುಣ್ಯ ಜನ್ಮಗಳಾದ ಮೇಲೆ ಆ ಜ್ಞಾನ ಬರುತ್ತೆ ಅವನಿಗೆ. ಆಗ ಅವನ್ನು ಆಶ್ರಯಿಸಿ ಉಪಾಸನೆ ಮಾಡಿ ಮೋಕ್ಷವನ್ನು ಪಡೆದುಕೊಳ್ತಾನೆ ಅಂತ ಅರ್ಥ. ಅಲ್ಲಿ ಜ್ಞಾನಿಗೆ ಅನೇಕ ಜನ್ಮಗಳು ಅಂತ ಅರ್ಥವಲ್ಲ. ಇಲ್ಲಿ ಅನೇಕ ಜನ್ಮಗಳ ಪುಣ್ಯ ಜನ್ಮಗಳಾದ ಮೇಲೆ ಈ ಜ್ಞಾನವನ್ನು ಪಡೆದುಕೊಂಡು ಪರಮಾತ್ಮನನ್ನು ಆಶ್ರಯಿಸಿ ಉಪಾಸನೆ ಮಾಡಿ ಅವನನ್ನೇ ಪಡೆದುಕೊಳ್ತಾನೆ ಅಂತ ಅರ್ಥ. ವಾಸುದೇವ ಸರ್ವಂ ಇತಿ ಸಾಮಾನಾಧಿಕರಣ್ಯಸ್ಯ ಬಾಧ ಅಧ್ಯಾಸ ತಾದಾತ್ಮ್ಯಾದಿ ವಿಷಯತ್ವ ಅಯೋಗಾತ್ ಶರೀರ ಶರೀರಿ ಭಾವಾದಿ
ನಿರ್ವಾಹಾದಪಿ ಪ್ರಕರಣವಿಷಯಸಿದ್ಧಸ್ಯ ಅರ್ಥಸ್ಯ ಪರಮಪ್ರಾಪ್ಯಮಿತ್ಯಾದಿಕಂ ಇಲ್ಲಿ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತಹ ಸರ್ವಂ ವಾಸುದೇವ ಅಂತ ತಿಳಿದ ಅವನು. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳುವಾಗ ಹಾಗೆ ಸರ್ವಂ ಬ್ರಹ್ಮ, ಇದಂ ಸರ್ವಂ ಬ್ರಹ್ಮ, ಸರ್ವಂ ವಾಸುದೇವ. ಇಲ್ಲಿ ಸರ್ವಂ ಶಬ್ದಕ್ಕೂ ವಾಸುದೇವ ಶಬ್ದಕ್ಕೂ ಒಂದೇ ವಿಭಕ್ತಿಯಲ್ಲಿದೆ. ಸಾಮಾನಾಧಿಕರಣ್ಯ ಇಲ್ಲಿ ಸಾಮಾನಾಧಿಕರಣ್ಯದಲ್ಲಿ ಇತರ ಭಾಷೆಗಳಲ್ಲಿ ಅದ್ವೈತದಲ್ಲಿ ವಿಧವಾಗಿ ಅರ್ಥ ಮಾಡ್ತಾರೆ. ಕೆಲವು ವಿಷಯಗಳಲ್ಲಿ ಅಧ್ಯಾಸೆ ಬಾಧಾಯಾಮ್ ಸಾಮಾನಾಧಿಕರಣ್ಯಂ ಅಂತ ಹೇಳಿದ್ರು. ಕೆಲವು ಕಡೆ ಅಧ್ಯಾಸೆ ಸಾಮಾನಾಧಿಕರಣ್ಯಂ ಅಂದರು. ಕೆಲವು ಕಡೆ ತಾದಾತ್ಮ್ಯ ಸಾಮಾನಾಧಿಕರಣ್ಯಂ ಅಂತ ಹೇಳಿದ್ರು. ಈಗ ಐತದ ಆತ್ಮ್ಯಂ ಇದಂ ಸರ್ವಂ ಅಂತ ಹೇಳಿದಾಗ ಇದಂ ಸರ್ವಂ ಅನ್ನುವ ಜಗತ್ತಿಗೂ ಪರಮಾತ್ಮನಿಗೂ ಐಕ್ಯವಿಲ್ಲ. ಜಗತ್ತು ಮಿಥ್ಯೆ. ಅಲ್ಲಿ ಬಾಧಾಯಾಮ್ ಸಮಾನಾಧಿಕರಣ್ಯಂ ಅಂತ ಅರ್ಥ ಮಾಡಿದ್ರು. ಜಗತ್ತು ಬಾಧಿತವಾಗುತ್ತೆ ಅಂತ ಅರ್ಥ. ತತ್ವಮಸಿಯಲ್ಲಿ ಐಕ್ಯ ಸಮಾನಾಧಿಕರಣ್ಯಂ ಅಂತ ಮಾಡಿದ್ರು. ಐಕ್ಯದಲ್ಲಿ ಸಮಾನಾಧಿಕರಣ್ಯ ಅಂದರೆ ಆತ್ಮೈಕ್ಯ. ಆತ್ಮನು ಜೀವಾತ್ಮ ಅನ್ನೋದಿಲ್ಲ, ಜೀವಾತ್ಮನೇ ಪರಮಾತ್ಮ. ಅಲ್ಲಿ ಐಕ್ಯವನ್ನು ಹೇಳಬೇಕು. ಚೇತನರಲ್ಲಿ ಐಕ್ಯ, ಚೇತನರ ಜೊತೆ ಸಮಾನಾಧಿಕರಣ್ಯ ಹೇಳಿದರೆ ಐಕ್ಯದಲ್ಲಿ ತಾದಾತ್ಮ್ಯ ಅಂತ ಅಲ್ಲಿ ಐಕ್ಯ ಅನ್ನೋ ಅರ್ಥ ಮಾಡ್ತಾರೆ. ತಾದಾತ್ಮ್ಯ ಅನ್ನುವ ಶಬ್ದ ಎಲ್ಲರಿಗೂ ಬೇರೆ ಬೇರೆ ವಿಧವಾದ ಅರ್ಥ ಕೊಡ್ತಾರೆ. ಅದಕ್ಕೆ ನಮ್ಮ ಸಿದ್ಧಾಂತದಲ್ಲಿ ಬೇರೆ ಅರ್ಥ, ಅದ್ವೈತ ಸಿದ್ಧಾಂತದಲ್ಲಿ ಬೇರೆ ಅರ್ಥ. ಅದ್ವೈತದಲ್ಲಿ ಐಕ್ಯ ಅಂತ ಅರ್ಥ, ತಾದಾತ್ಮ್ಯ ಅಂದರೆ ಅದೇ ಆಗ್ಬಿಡುತ್ತೆ ಅಂತ. ನಮ್ಮ ಸಿದ್ಧಾಂತದಲ್ಲಿ ಶರೀರ ಆತ್ಮಭಾವ ಹೇಳೋದು, ವಿಶೇಷ ಭಾವ, ತಾದಾತ್ಮ್ಯ ಅನ್ನೋದು ಏಕೀಭಾವದಿಂದ ಇರುವಂತಹದ್ದು ಅಂತ ಅರ್ಥ. ಹೀಗೆ ಅದರಲ್ಲಿ ಅಧ್ಯಾಸ ಅಂತ ಹೇಳಿದಾಗ ರಜ್ಜು ಸರ್ಪ ಅಂತ ಹೇಳುವಾಗ ಅಧ್ಯಾಸ ಅಲ್ಲಿ ಒಂದರ ಇನ್ನೊಂದರ ಮೇಲೆ ಆರೋಪಿತವಾಗಿದೆ, ಆ ರೀತಿ ಅರ್ಥ ಮಾಡಬೇಕು. ಹೀಗೆ ಸಾಮಾನಾಧಿಕರಣ್ಯದಲ್ಲಿ ವಿಧವಾಗಿ ಅರ್ಥ ಮಾಡಿದ್ರು. ಆ ಬಾಧ ಅನ್ನುವ ಅರ್ಥ, ಅಥವಾ ಅಧ್ಯಾಸ ಅನ್ನುವ ಅರ್ಥ, ತಾದಾತ್ಮ್ಯ ಅನ್ನುವ ಅರ್ಥ, ಇವುಗಳೆಲ್ಲ ಇಲ್ಲಿ ಅಯೋಗಾತ್, ಅದಕ್ಕೆಲ್ಲ ಇಲ್ಲಿ ಸಂಬಂಧವಿಲ್ಲ. ಆದ್ದರಿಂದ ಇಲ್ಲಿ ಶರೀರಿ ಭಾವ ಹೇಳಬಹುದು. ಸಾಮಾನಾಧಿಕರಣ್ಯ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳುವಾಗ ಶರೀರ ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ಅರ್ಥ. ಶರೀರಿ ಭಾವದಿಂದ ಹೇಳ್ತೀವಿ ನಾವು. ಅದನ್ನೂ ಕೂಡ ಹೇಳದೆ ಅದಕ್ಕಿಂತ ವಿಶೇಷವಾದ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾದ ಅರ್ಥವನ್ನು ಇಲ್ಲಿ ಸಮಾನಾಧಿಕರಣ್ಯಕ್ಕೆ ಪರಮಪ್ರಾಪ್ಯಂ ಅಂತ ಹೇಳ್ತಾರೆ. ವಾಸುದೇವ ಸರ್ವಂ ಅಂದರೆ ಅವನೇ ಪರಮಪ್ರಾಪ್ಯ ಅನ್ನೋ ಅರ್ಥವನ್ನು ಇಲ್ಲಿ ಸಮಾನಾಧಿಕರಣ್ಯಕ್ಕೆ ಅರ್ಥ ಹೇಳುದು. ಆದ್ದರಿಂದ ಪ್ರಕರಣ ವಿಶೇಷ ಸಿದ್ಧಸ್ಯ ಅರ್ಥಸ್ಯ ಗ್ರಾಹ್ಯತರತ್ವಾತ್. ಈ ಪ್ರಕರಣಕ್ಕೆ ಏನು ಸಿದ್ಧವಾದ ಅರ್ಥ ಅಂತ ಹೇಳಿದ್ರೆ ಆಸ್ಥಿತ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂಗತಿಂ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತು. ಆಸ್ಥಿತ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ ಅಂದರೆ ಮಾಮೇವ ನನ್ನನ್ನೇ ಉಪಾಯವಾದ ನನ್ನನ್ನೇ ಪ್ರಾಪ್ಯ ಅಂತ ಅನುತ್ತಮವಾದ ಗತಿ ಅಂದರೆ ಪರಮಪ್ರಾಪ್ಯನಾದವನು ಅಂತ ತಿಳಿದಿದ್ದಾನೆ ಜ್ಞಾನಿಯಾದವನು. ಆದ್ದರಿಂದ ಜ್ಞಾನಿದು ಆತ್ಮೈವ ಮೇ ಮತಂ ಅಂತ ಕೃಷ್ಣ ಹೇಳಿ ಅದಾದ ಮೇಲೆ ವಾಸುದೇವ ಸರ್ವಂ ಅಂತ ಹೇಳಿರುವಾಗ ಸಾಮಾನಾಧಿಕರಣ್ಯದಲ್ಲಿಯೂ ಕೂಡ ಪರಮಪ್ರಾಪ್ಯನಾದವನು, ಎಲ್ಲವೂ ಅವನೇ ಅಂದರೆ ಬೇರೆ ಯಾವುದು ಪಡೆದುಕೊಳ್ಬೇಕಾದ ವಿಷಯವಿಲ್ಲ. ನನಗೆ ಪಡೆದುಕೊಳ್ಬೇಕಾದವನು ಅವನೇ, ಪರಮಪ್ರಾಪ್ಯನಾದವನು ವಾಸುದೇವನೇ ಅನ್ನುವ ಅರ್ಥ ಈ ಪ್ರಕರಣಕ್ಕೆ ಅನುಗುಣವಾದ ಅರ್ಥ. ಶರೀರ ಭಾವವು ಹೇಳಬಹುದು ಬೇಕಾದರೆ, ಆದರೆ ಈ ಪ್ರಕರಣದಲ್ಲಿ ವಿಶೇಷವಾದ ಅರ್ಥ ಪರಮಪ್ರಾಪ್ಯ ಅಂತ ಅರ್ಥ ಮಾಡ್ತಾರೆ. ನಾವು ಹೇಳುವ ಸಮಾನಾಧಿಕರಣ್ಯ ವಿಶೇಷ ಭಾವ್ಯ, ಅದರಲ್ಲಿ ಶರೀರಿ ಭಾವ ಅಂತ ಶರೀರಾತ್ಮಭಾವ ಅಥವಾ ಶರೀರಿ ಭಾವ ಅನ್ನೋದರಲ್ಲಿ ಅರ್ಥ ಬರುತ್ತೆ. ಅದನ್ನು ಕೂಡ ಅದಕ್ಕಿಂತ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಪರಮಪ್ರಾಪ್ಯಂ ಅಂತ ಅರ್ಥವನ್ನು ಮಾಡುದು. ಲೌಕಿಕಂ ಧಾರಕಾದಿಕಂ ಅಭಿಪ್ರೇತ್ಯ ಅನ್ಯದಪಿ, ಬೇರೆ ಲೌಕಿಕವಾದದ್ದು ಏನೇನಿದೆಯೋ ಮನೋರ್ಥವರ್ತಿ ಅಂತ ಇಲ್ಲಿ ಹೇಳಿದ್ರು. ಬೇರೆ ಬೇರೆ ಯಾವ ವಿಷಯಗಳಿದೆಯೋ ನನಗೆ ಎಲ್ಲವೂ ವಾಸುದೇವನೇ ಅಂತ ಹೇಳೋ ಹಾಗೆ ಸಕಲವೂ ವಾಸುದೇವನೇ ಅವರಿಗೆ. ಅಂತಹ ಜ್ಞಾನಿಗೆ ಗೋಪಿಯ ವಿಷಯದಲ್ಲಿ ಹೇಳುವಾಗ ಒಂದು ಶ್ಲೋಕವನ್ನೇ ಹೇಳ್ತಾರೆ. ಒಬ್ಬಳು ಗೋಪಿ ಎಲ್ಲ ಮಾರ್ಕೊಂಡು ಬಂದಂತೆ ಅವಳು, ಅದು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಮಾರ್ತಾ ಇದ್ಲು. ವಿಕ್ರೇತು ಕಾಮ ಕಿಲ ಗೋಪಕನ್ಯಾ ಮುರಾರಿಪಾದ ಅರ್ಚಿತ ಚಿತ್ತವೃತ್ತಿ.
ಆ ಕೃಷ್ಣನ ಪಾದದಲ್ಲಿ ತನ್ನ ಮನಸ್ಸನ್ನು ಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟಿದ್ಲು ಅವಳು. ಅವಳು ವಿಕ್ರೇತು ಕಾಮ, ಮಾರಲು ಆಸೆಪಟ್ಟು ಮಾರ್ತಾ ಇದ್ಲು. ಏನೇನು ದಧ್ಯಾಧಿಕಂ, ದಧಿ ಮೊದಲಾರದ್ದು, ದಧಿ ಘೃತ ಕ್ಷೀರ ಎಲ್ಲ ತಗೊಂಡು ಬಂದ್ಲು. ಮೋಹವಶಾದವೋಚತೆ ಗೋವಿಂದ ದಾಮೋದರ ಮಾಧವೇತಿ, ವಾಸುದೇವ ಸರ್ವಂ ಅನ್ನಕ್ಕೆ ಅರ್ಥ. ಅವಳು ದಧಿ ಅನ್ನೋದು ಮರೆತು ಬಿಟ್ಲು, ಮೊಸರು ಮಾರಕ್ಕೆ ಬರ್ತಿದ್ದಾಳೆ, ಮೊಸರು ತುಪ್ಪ ಎಲ್ಲ ತಗೊಂಡು. ಅವಳ ಮನಸ್ಸು ಪೂರ್ಣವಾಗಿ ಕೃಷ್ಣನ ಪಾದಗಳಲ್ಲಿ ಸಮರ್ಪಿತವಾದ ಮನಸ್ಸು ಅವಳಿಗೆ. ಕೃಷ್ಣನೇ ಧ್ಯಾನ ಯಾವಾಗಲೂ. ಆ ಮೊಸರು ಅನ್ನೋದೆಲ್ಲ ಮರೆತು ಬಿಟ್ಟು ಗೋವಿಂದ ದಾಮೋದರ ಮಾಧವ ಅಂದ್ಕೊಂಡು ಬಂದಂತೆ. ಮೊಸರು ಮಾರುವಂತ ಅವಳು ಗೋಪಿ. ಆ ರೀತಿ ಜ್ಞಾನಿ ವಾಸುದೇವ ಸರ್ವಂ. ಲೌಕಿಕವಾದ ವಿಷಯಗಳು ಕೂಡ ಅವನೇ, ಪರಮಾತ್ಮನೇ. ಸ್ವಾಮಿ ದೇಶಿಕನೇ ಹೇಳ್ತಾರೆ, ಲೌಕಿಕಂ ಧಾರಕಾಧಿಕಂ ಅಭಿಪ್ರೇತ್ಯ ಅನ್ಯದಪಿ. ಲೌಕಿಕವಾದ ಬೇರೆ ಏನೇನಿದೆಯೋ ಧಾರಕವು ಅದು ಕೂಡ ಅವನೇ ಎಲ್ಲವೂ. ವಾಸುದೇವ ಸರ್ವಮಿತಿ. ಇಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡುವಾಗ ಇಲ್ಲಿ ಆ ರೀತಿಯ ಅನ್ಯದಪಿ ಯನ್ಮನೋರಥವರ್ತಿ ಸಯೇವ ಮಮ ತತ್ಸರ್ವಂ ಇಮಾಂ ಪ್ರಪದ್ಯತೆ. ತತ್ಸರ್ವಂ ಸಯೇವ ಮಮ. ಬೇರೆ ಯಾವ್ಯಾವುದಿದೆಯೋ ಅದು ಅವನೇ, ಎಲ್ಲವೂ ಅವನೇ ಅಂತ ತಿಳಿದಿರುವಂತಹ ಜ್ಞಾನಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ಇದೆಲ್ಲ ಪ್ರಸಿದ್ಧಿಯಾದದ್ದು. ತ್ವಮೇವ ಬಂಧುಶ್ಚ ಇದೆಲ್ಲ ಹೇಳುವಾಗ ಮಾತಾ ಪಿತಾ ಭ್ರಾತ ನಿವಾಸ ಶರಣಂ ಸುಹೃದ್ಗತಿರ್ನಾರಾಯಣ ಇತ್ಯಾದಿಕಮಪಿ ಇಹ ಅಭಿಪ್ರೇತಂ, ಇದೆಲ್ಲ ಕೂಡ ಹೇಳ್ಬೋದು. ಇದೆಲ್ಲ ಸಾಮಾನ್ಯ. ಎಲ್ಲವನ್ನು ಮಾತಾ ಪಿತಾ ಭ್ರಾತ ನಿವಾಸ ಶರಣಂ ಸುಹೃತ್ ಗತಿ ನಾರಾಯಣ, ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಹೇಳಿ ಲಕ್ಷ್ಮಣನವಾಗಿಯೇ ಹೇಳ್ತಾನವನು. ಭ್ರಾತ ಬಂಧುಶ್ಚ ಭರ್ತಾ ಚ, ರಾಮನೇ ಎಲ್ಲವೂ ನನಗೆ ಅಂತ ಹೇಳಿ ಅವನು ರಾಮನನ್ನೇ ಹಿಂಬಾಲಿಸಿ ಹೋದ ಲಕ್ಷ್ಮಣನು ಕಾಡಿಗೆ ಹೋದಾಗ. ಆ ರೀತಿ ತಮಯವ ಮಾತಾಜಿ ಪಿತಾ ತ್ವಮೇವ, ಲೌಕಿಕವಾದ ಎಲ್ಲವೂ ವಾಸುದೇವನೇ ಅಂತಹ ಜ್ಞಾನಿಗೆ ವಾಸುದೇವ ಸರ್ವಂ ಅನ್ನೋದಕ್ಕೆ ಅರ್ಥವನ್ನು ಮಾಡಿದ್ರು. ಪ್ರಪತ್ತೇ ಅತ್ರ ಉಪಾಸನಾ ಅಂಗತ್ವಾತ್ ಮಾಂ ಉಪಾಸ್ತೆ ಇತಿ. ಪ್ರಪದ್ಯತೆ ಅಂತ ಹೇಳುವಾಗ ಪ್ರಪತ್ತಿಯು ಅಂಗಪ್ರಪತ್ತಿಯೇ ಇಲ್ಲಿ ಗೀತಾಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅಂತ ಭಾಷಿಕಾರರು ವ್ಯಾಖ್ಯಾನ ಮಾಡಿರೋದು. ಆದ್ದರಿಂದ ಇಲ್ಲಿ ಉಪಾಸನೆಗೆ ಅಂಗವಾಗಿ ಪ್ರಪತ್ತಿ ಅಂದರೆ ನನ್ನನ್ನು ಆಶ್ರಯಿಸಿ ಉಪಾಸನೆ ಮಾಡ್ತಾನೆ ಅಂತ ಅರ್ಥ. ಆ ಪ್ರಪತ್ತಿಯ ವಿಷಯ ಕಡೆಯಲ್ಲಿ ಬರುತ್ತೆ, ಚರ್ಮ ಶ್ಲೋಕದಲ್ಲಿ ಬರುತ್ತೆ. ಅದನ್ನು ಸರ್ವಧರ್ಮಾನ್ ಪರಿತ್ಯಜ್ಯ ಅಲ್ಲಿ ವಿಶೇಷವಾದ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಪ್ರಪತ್ತಿ ಇಲ್ಲಿ ಹೇಗೆ ಹೇಳಲ್ಪಟ್ಟಿದೆ ಗೀತಾಶಾಸ್ತ್ರದಲ್ಲಿ ಅಂತ ಹೇಳಿ. ಉಪಾಸನೆ ಅನ್ನುವುದೇ ಇಲ್ಲಿ ಹೇಳಿರುವ ಉಪಾಯ. ಉಪಾಸನೆಗೆ ಅಂಗವಾಗಿ ಪ್ರಪತ್ತಿ, ಪ್ರಪದ್ಯತೆ ಅನ್ನೋದರಿಂದ ನನ್ನನ್ನು ಆಶ್ರಯಿಸಿ ನನ್ನನ್ನು ಉಪಾಸನೆ ಮಾಡ್ತಾನೆ ಅನ್ನೋದು ಅರ್ಥ ಮಾಡಿದ್ರು. ಜ್ಞಾನಿನೋಪಿ ಸ್ವರೂಪ ಮಹತ್ವಂ ಪ್ರಮಾಣ ವಿರುದ್ಧಂ. ಇವನಿಗೆ ಮಹಾತ್ಮ ಅಂತ ಹೇಳಿದ್ರೆ, ಮಹಾತ್ಮ ಅಂತ ಹೇಳಿದ್ರೆ ಏನರ್ಥ? ವಿಭುವಾದ ಆತ್ಮ ಅಂತ ಅರ್ಥ ಮಾಡ್ಬೋದು. ಮಹಾತ್ಮ ಅಂದರೆ ಮಹತ್ತಾದ ಆತ್ಮ ಅಂದರೆ ಆತ್ಮಸ್ವರೂಪವು ವಿಭುವು ಅಂತ ಅರ್ಥ ಮಾಡಬೇಕೆ ಅಂತ ಹೇಳಿದ್ರೆ, ಅವನ ಜ್ಞಾನಿಯಾದರೂ ಕೂಡ ಅವನ ಸ್ವರೂಪ ಅಣುವೆ. ನಿತ್ಯರಿಗೂ ಹಾಗೆಯೇ, ಮುಕ್ತರಿಗೂ ಹಾಗೆಯೇ, ಬದ್ಧರಿಗೂ ಹಾಗೆಯೇ. ಜೀವಾತ್ಮರುಗಳು, ಮೂರು ವಿಧವಾದ ಜೀವಾತ್ಮರುಗಳ ಎಲ್ಲ ಸ್ವರೂಪವು ಅಣುಸ್ವರೂಪ ಅಂದರೆ ಅತ್ಯಂತ ಸೂಕ್ಷ್ಮವಾದ ಸ್ವರೂಪ. ಪರಮಾತ್ಮ ಒಬ್ಬನೇ ವಿಭುವಾದವನು. ಆದ್ದರಿಂದ ಮಹಾತ್ಮ ಅಂತ ಹೇಳುವಾಗ ವಿಭು ಸ್ವರೂಪ ಅಂತ ಅರ್ಥವಲ್ಲ. ಜ್ಞಾನಿನಃ ಅಪಿ ಸ್ವರೂಪ ಮಹತ್ವಂ ಪ್ರಮಾಣ ವಿರುದ್ಧಂ. ಸ್ವರೂಪ ಮಹತ್ತಲ್ಲ, ಸ್ವರೂಪ ಅಣುತ್ವವೇ ಅವನಿಗೆ. ಆದರೆ ಅವನ ಅತಿಶಯವು ಮಹತ್ತಾದದ್ದು. ಮಹಾಮನಾಹ ಅಂತ ಅರ್ಥ ಮಾಡುದು. ಪಂಕ್ತಿ ಪಾವನತ್ವಾದಿ ಮಾಹಾತ್ಮ್ಯಂ ಸದಪಿ ಪ್ರಕೃತಿ ಅನಪೇಕ್ಷಿತಂ. ಪಂಕ್ತಿ ಪಾವನತ್ವ ಅಂತ ಹೇಳಿದೆ. ಸಾವಿರಾರು ಜನರನ್ನು ಪಂಕ್ತಿಯಲ್ಲಿ ಒಬ್ಬ ಮಹಾತ್ಮ ಕೂತ್ಕೊಂಡ್ರೆ ಅಷ್ಟು ಜನಕ್ಕೂ ಪವಿತ್ರತೆ ಉಂಟು ಮಾಡ್ತಾನವನು ಅನ್ನೋದು ಶ್ರುತಿಯಲ್ಲಿಯೇ ಹೇಳಲ್ಪಟ್ಟಿದೆ. ಆದ್ದರಿಂದ ಅವನು ಪಂಕ್ತಿ ಪಾವನರು ಅಂತ ಹೇಳಿದ್ರೆ, 100 ಜನ ಊಟಕ್ಕೆ ಕೂತಿದ್ರೆ ಅವರಲ್ಲಿ ಒಬ್ಬ ಜ್ಞಾನಿ ಊಟಕ್ಕೆ ಕೂತಿದ್ರೆ ಅವ್ರ ಜೊತೆ ಅಷ್ಟು ಜನಕ್ಕೂ ಅವನಿಂದ ಪವಿತ್ರತೆ ಉಂಟಾಗುತ್ತೆ. ಪಂಕ್ತಿ ಪಾವನರು ಅಂತ ಹೇಳುತ್ತೆ, ಶ್ರುತಿಯೇ ಹೇಳುತ್ತೆ ಅದೆಲ್ಲ ಇಲ್ಲಿ ಅಪೇಕ್ಷಿತವಲ್ಲ ಮಹಾತ್ಮ ಅನ್ನೋದಕ್ಕೆ. ಆದ್ದರಿಂದ ತಸ್ಮಾತ್ ಜ್ಞಾನ ವಿಶೇಷಾಧೀನ ಮಾಹಾತ್ಮ್ಯಂ ವಿವಕ್ಷಿತಂ. ಅವನಿಗೆ ಇದ್ದಂತಹ ಪರಮಾತ್ಮನಲ್ಲಿ ಶೇಷತೈಕ ರಸ, ತನ್ನ ಸ್ವರೂಪ, ಅವನಿಗೆ ಅಧೀನವಾದ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳು, ಹೀಗೆಲ್ಲ ಇರುವಂತಹ ಅವನ ಜ್ಞಾನದ ಒಂದು ಮಹಾತ್ಮ್ಯವು ಇಲ್ಲಿ
ಮಹಾತ್ಮ ಅನ್ನುವ ಶಬ್ದದಿಂದ ಮಹಾಮನಾಹ ಅಂತ ಅರ್ಥ ಮಾಡಿದ್ರು. ಅಂತಹ ಮಹತ್ತಾದ ಜ್ಞಾನವುಳ್ಳವನು ಅಂತ ಮಾತು. ಅತ್ಯಂತ ಮಹತ್ವಪೂರ್ಣವಾದ ಜ್ಞಾನ ಅದೇನು ಅಂದರೆ ತನ್ನ ಸ್ವರೂಪಕ್ಕೆ ಅನುಗುಣವಾದ ಜ್ಞಾನವನ್ನು ಹೊಂದಿರುವವನು. ಫಲಾಂತರಸ್ಯಾಪಿ ಫಲಾಂತರ ಪರಸ್ಯಾಪಿ ಭಗವದುಪಾಸಕಸ್ಯ ದುರ್ಲಭತ್ವಾತ್ ತದ್ವ್ಯವಚ್ಛೇದಾಯ ಸುಶಬ್ದಃ ದುರ್ಲಭತರಃ ಇತಿ ಉಕ್ತಂ. ಪರಮಾತ್ಮನನ್ನು ಆಶ್ರಯಿಸಿ ಐಶ್ವರ್ಯವನ್ನು ಪಡೆಯುವವರು ಕೂಡ ಅತ್ಯಂತ ದುರ್ಲಭ. ಪರಮಾತ್ಮನನ್ನೇ ಆಶ್ರಯಿಸಿ ಭಕ್ತಿಯೋಗವನ್ನು ಮಾಡಿ ಅವನಲ್ಲಿ ನನಗೆ ಐಶ್ವರ್ಯ ಬೇಕು ಅಂತ ಕೇಳುವರು ಕೂಡ ಅತ್ಯಂತ ದುರ್ಲಭರು. ಅದರಲ್ಲಿಯೂ ಪರಮಾತ್ಮನೇ ಬೇಕು ಅಂತ ಹೇಳುವಂತಹ ಜ್ಞಾನಿ ಇದಾನಲ್ಲ, ಅವನು ದುರ್ಲಭ ತರಹ ಅಂತ ಹೇಳಿದ್ರು. ಕಂಪ್ಯಾರಿಟಿವ್, ಇದು ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಅಂತ ಹೇಳುವಾಗೆ ತರತಮ ಭಾವ. ಇದರಲ್ಲಿ ದುರ್ಲಭ ತರಹ, ಮಿಕ್ಕವರು ಕೂಡ ದುರ್ಲಭರೇ. ಅನ್ನು ಸ್ವಾಮಿ ದೇಶಿಕನು ಹೇಳ್ತಾರೆ, ಫಲಾಂತರ ಪರಸ್ಯಾಪಿ ಭಗವದುಪಾಸಕಸ್ಯ, ಬೇರೆ ಫಲಕ್ಕೆ ಇರಬಹುದು, ಪರಮಾತ್ಮನನ್ನೇ ಆಶ್ರಯಿಸಿದ್ರಲ್ಲ ಅವರು ಉದಾರಾಹ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಉದಾರರೇ ಅವರು ಅಂತ ಹೇಳಿ ಭಜಂತೆ ಚತುರ್ವಿಧ ಭಜಂತೆ ಮಾಂ ಭಕ್ತಃ ಸುಕೃತಿನಃ ಅರ್ಜುನ. ಸುಕೃತಿಗಳು ಉದಾರರು, ಎಲ್ಲರೂ ಸುಕೃತಿಗಳೇ ಉದಾರರೇ, ಅವರು ದುರ್ಲಭರೇ, ಅತ್ಯಂತ ದುರ್ಲಭರು. ಯಾಕೆ ಅಂದರೆ ಸಾಮಾನ್ಯ ದೇವತೆಗಳನ್ನು ಆಶ್ರಯಿಸುವವರೇ ಅಧಿಕವಾಗಿದ್ದಾರೆ. ಪರಮಾತ್ಮನನ್ನೇ ಆಶ್ರಯಿಸಿ ಬೇರೆ ಫಲ ಬೇಡುವವರು ಕೂಡ ದುರ್ಲಭರೇ. ಅದರಲ್ಲಿಯೂ ಪರಮಾತ್ಮನೇ ಬೇಕು ಅಂತ ಯಾರು ಅವನಲ್ಲಿ ಭಕ್ತಿಯೋಗ ಮಾಡ್ತಾನೋ ಅವನು ಇನ್ನೂ ಅತ್ಯಂತ ದುರ್ಲಭ ಅನ್ನೋದ್ರಿಂದ ದುರ್ಲಭ ತರಹ, ಸುದುರ್ಲಭ ಅನ್ನೋದಕ್ಕೆ ಅರ್ಥ. ಸುದುರ್ಲಭ, ಅತ್ಯಂತ ದುರ್ಲಭನಾದವನು. ವಾಸುದೇವ ಸರ್ವಮಿತಿ ಸಾಮಾನಾಧಿಕರಣ್ಯಸ್ಯ ಪರಾಭಿಮತಮರ್ಥಂ ಪ್ರತಿಕ್ಷಿಪನ್ ವಾಸುದೇವ ಇತಿ. ಅದನ್ನು ಬೇರೆಯವರು ಹೇಳೋ ಅರ್ಥವನ್ನೆಲ್ಲ ಇಲ್ಲಿ ತಳ್ಳಿ ಹಾಕ್ತಾರೆ. ಅತ್ರ ಹಿ ಉಪಕ್ರಮ ಪ್ರಾಪ್ಯ ಭೇದ ನಿಬಂಧನ ಅಧಿಕಾರಿ ಭೇದಪರಃ. ಆದ್ದರಿಂದ ಇಲ್ಲಿ ಪ್ರಾಪ್ಯವಾದ ಪದಾರ್ಥದಲ್ಲಿ ಭೇದವಿದೆ, ಅಧಿಕಾರಿಯ ಭೇದವಿದೆ. 4 ವಿಧವಾದ ಭಕ್ತರು ಅಂತ ಹೇಳಿದಾಗ ಅರ್ಥಾರ್ಥಿ ಇಬ್ಬರಿಗೂ ಪ್ರಾಪ್ಯ, ಇಬ್ಬರೂ ಕೂಡ ಭಕ್ತಿಯೋಗಕ್ಕೆ ಅಧಿಕಾರಿಗಳು. ಅವರಿಗೇನು ಪ್ರಾಪ್ಯ ಅಂತ ಹೇಳಿದ್ರೆ ಐಶ್ವರ್ಯವೇ ಪ್ರಾಪ್ಯ ಅವರಿಗೆ, ಪರಮಾತ್ಮನಲ್ಲ. ಜಿಜ್ಞಾಸುಗೆ ಪ್ರಕೃತಿಯುಕ್ತ ಆತ್ಮಸ್ವರೂಪವೇ ಪ್ರಾಪ್ಯ, ಜ್ಞಾನಿಗೆ ಪರಮಾತ್ಮನೇ ಪ್ರಾಪ್ಯ. ಆದ್ದರಿಂದ ಪ್ರಾಪ್ಯ ಭೇದದ ಕಾರಣ ಅಧಿಕಾರಿ ಭೇದವಿದೆ ಉಪಕ್ರಮದಲ್ಲಿ ಆರಂಭದಲ್ಲಿ. ಅದೆಲ್ಲ ಆದ್ದರಿಂದ ಪ್ರಕರಣ. ಆದ್ದರಿಂದ ಇಲ್ಲಿ ವಾಸುದೇವ ಸರ್ವಂ ಅಂತ ಹೇಳುವಾಗ ಪರಮಾತ್ಮನನ್ನೇ, ಅದಕ್ಕೆ ವಿಶೇಷವಾದ ಅರ್ಥವನ್ನು ಭಾಷಿಕಾರರು ಇಲ್ಲಿ ವಿವರಿಸ್ತಾರೆ. ವಾಸುದೇವ ಸರ್ವಂ ಅನ್ನೋದಕ್ಕೆ ಏನರ್ಥ, ಈಗ ಇಷ್ಟುವರೆಗೂ ಹೇಳಿದ ಅರ್ಥವನ್ನೇ ನಾವು ತಿಳ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇಲ್ಲಿ ಈ ಪ್ರಕರಣದಲ್ಲಿ, ಈ ಅಧ್ಯಾಯದಲ್ಲಿ ಹೇಳಿದ ಶ್ಲೋಕಗಳನ್ನೆಲ್ಲ ತೆಗೆದು ಎಲ್ಲ ಶ್ಲೋಕಗಳಿಗೂ ಅರ್ಥವಕ್ಕೆ ಅನುಗುಣವಾಗಿ ವಾಸುದೇವ ಸರ್ವಂ ಅಂತ ತಿಳಿಯುವ ಜ್ಞಾನಿ ಈ ವಾಸುದೇವ ಸರ್ವಂ ಅನ್ನುವ ಶಬ್ದ ಏನು ಅರ್ಥವನ್ನು ತಿಳಿಸುತ್ತೆ, ಎಂತಹ ವಿಧವಾದ ಜ್ಞಾನವನ್ನು ತಿಳಿಸುತ್ತೆ ಅಂತ ಹೇಳೋದನ್ನು ಇಲ್ಲಿ ಹೇಳಿದ ಹಾಗೆ, ವಾಸುದೇವ ಶೇಷದೈಕರಸೋಹಂ ತದಾ ಇತ್ತ ಸ್ಥಿತಿ ಸ್ವರೂಪ ಸ್ಥಿತಿ ಪ್ರವೃತ್ತಿಶ್ಚ ಸಚ ಅಸಂಖ್ಯೈ ಕಲ್ಯಾಣ ಗುಣಗಳೈ ಪರತರಿಹಿ. ಇಂತಹ ಜ್ಞಾನವನ್ನು ಹೊಂದಿದವನೇ ವಾಸುದೇಹ ಮಮ ಪರಮಪ್ರಾಪ್ಯಂ ಪ್ರಾಪಕಂಚ, ಹೀಗೆ ತಿಳಿದವನೇ ಅಂತ ಅರ್ಥ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಪ್ರಮಾಣಗಳನ್ನು ಈ ಅಧ್ಯಾಯದಿಂದಲೇ ತೆಗೆದು ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಿದ್ದಾರೆ. ಅದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಬೇರೆ ಅರ್ಥಗಳನ್ನು ಮಾಡೋದು ಪ್ರಕರಣಕ್ಕೆ ವಿರುದ್ಧವಾಗುತ್ತೆ, ಆದ್ದರಿಂದ ಬೇರೆ ಅರ್ಥಗಳನ್ನು ಮಾಡೋದು ಇಲ್ಲಿ ಸರಿ ಹೋಗೋದಿಲ್ಲ ಅಂತ ಹೇಳಿ ಪ್ರಕರಣಕ್ಕೆ ವಿರುದ್ಧವಾಗಲೋ ಅಥವಾ ಆ ಪ್ರಕರಣಕ್ಕೆ ಅನುಪಯುಕ್ತವಾದ ಅರ್ಥಗಳನ್ನು ಪ್ರಕರಣ ವಿಶೇಷ ಸಿದ್ಧೋಪಯುಕ್ತ ಅಥವಾ ಅರ್ಥೇ ಜಾಗರೂಕೆ ಅನಾದರಣೀಯ, ಪ್ರಕರಣ ವಿಶೇಷದಿಂದ ಸಿದ್ಧವಾದ ಅರ್ಥವು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ವಾಸುದೇವ ಸರ್ವಂ ಅಂತ ಹೇಳಿ ಜ್ಞಾನಿ ತು ಆತ್ಮವೇ ಮತಮೆಲ್ಲ ಹೇಳಿರುವಾಗ ವಾಸುದೇವ ಸರ್ವಂ ಅನ್ನಕ್ಕೆ ಎಂತಹ ಜ್ಞಾನ ಅನ್ನೋದು ಈ ಪ್ರಕರಣದಲ್ಲಿ ಚೆನ್ನಾಗಿ ತಿಳಿದು ಬರ್ತಾ ಇರೋದ್ರಿಂದ ಅದಕ್ಕೆ ವಿರುದ್ಧವಾದ ಅರ್ಥ ಮಾಡೋದು ಸರಿ ಇಲ್ಲ, ಅದು ಆದರಣೀಯವಲ್ಲ. ಪ್ರಕರಣಕ್ಕೆ ಉಪಯುಕ್ತವಲ್ಲದ ಅರ್ಥವನ್ನು ಮಾಡಬೇಕಾಗಿಲ್ಲ. ಆದ್ದರಿಂದ ಅದಕ್ಕೆ ಅನುಗುಣವಾದ ಅರ್ಥವೇ ಅವನೇ ಪ್ರಾಪ್ಯನು, ಅವನೇ ಪ್ರಾಪಕನು ಅನ್ನುವ ಅರ್ಥವನ್ನು ಇಲ್ಲಿ ಮಾಡಿರೋದು ಹೇಗೆ ಸರಿ ಇದೆ ಅನ್ನೋದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮುಂದೆ ಇನ್ನೊಂದು ಸ್ವಲ್ಪ ವಿವರಣೆಗಳು ಈ ಶ್ಲೋಕಕ್ಕೆ ಇದೆ, ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜ ಅಮೋಹತಃ ತರಿತರಾಣಿತನಾಯ ಮೇನೆ
अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः श्रीमते भगवान्तमहादेशाय नमः